ನೇಶ್ವರವಾಗ್ದೇವಿ ಲಲಿತಾ ಪರಮೇಶ್ವರಿಯ ಪಾದಕ್ಕೆ ವಂದಿಸುತ್ತ ಆರಾಧ್ಯ ದೈವರನ್ನ ಹಾಗೂ ಗುರು ಹಿರಿಯರನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ ಇಂದಿನ ತರಗತಿಯನ್ನ ಶುರು ಮಾಡೋಣ. 134ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜತ್ಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ. ರಾಜರಾಜೇಶ್ವರಿ ದೇವತೆಗಳ ರಾಜರಾದಂತಹ ಇಂದ್ರ, ಕುಬೇರ ಅಥವಾ ತ್ರಿಮೂರ್ತಿಗಳಾದಂತಹ ಬ್ರಹ್ಮ ವಿಷ್ಣು ಮಹೇಶ್ವರರು ಈ ಮಾನವ ಪ್ರಪಂಚದಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ದೇವಿನ ಅರ್ಚನೆ ಮಾಡಿದ್ದಾರೆ. ನಾವು ಕೂಡ ಸೇರ್ಕೊಂಡು ಇಡೀ ದೇವತೆಗಳು ಅಮ್ಮನವ್ರನ್ನ ಆರಾಧನೆ ಮಾಡಿದ್ದಾರೆ, ಕಷ್ಟ ಕಾಲದಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಯಾತಕ್ಕಾಗಿ? ಶಾಪ ವಿಮೋಚನೆಗೋ, ಬಾಧೆಗೋಸ್ಕರನೋ, ಬ್ರಹ್ಮಹತ್ಯ ಪಾತಕ ನಿವಾರಣೆಗೋಸ್ಕರನೋ, ಅಥವಾ ಸಂತಾನ ಇಲ್ಲ ಅಂತನೋ, ದುಃಖಗಳನ್ನು ದಾಟಕ್ಕೋಸ್ಕರನೋ ಆ ತಾಯಿಯನ್ನ ಆರಾಧನೆ ಮಾಡ್ತಾನೆ ಇರ್ತೀವಿ. ಮುಂಚೆನೂ ಮಾಡಿದ್ವಿ, ಇವತ್ತು ಮಾಡ್ತೀವಿ, ನಾಳೆ ಕೂಡ ನಂಬಿಕೆ ಅನ್ನೋದು ನಮ್ಮಲ್ಲಿ ಉಳಿದಿದ್ರೆ ನಾವು ಮಾಡೇ ಮಾಡ್ತೀವಿ. ಎಲ್ಲ ರಾಜರಿಂದ ಹಿಡಿದು ಎಲ್ಲ ದೇವತೆಯಂದಿರಿಂದ ಹಿಡಿದು ಮನುಷ್ಯರು ಕೂಡ ಪೂಜೆ ಮಾಡಿ ಉನ್ನತ ಮಟ್ಟದಲ್ಲಿ ಇರ್ತಕ್ಕಂಥ ತಾಯಿಯನ್ನ ನಾವು ರಾಜರಾಜೇಶ್ವರಿ ಅಂತ ಕರಿತೀವಿ. ಮಧುರೆ ಮೀನಾಕ್ಷಿ ದೇವಸ್ಥಾನ ಬಹಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥದ್ದು. ಆ ಮೀನಾಕ್ಷಿ ದೇವಸ್ಥಾನದಲ್ಲಿ ಸ್ವರ್ಣ ಕಮಲಗಳ ಪುಷ್ಕರಣಿ ಇದೆ. ಅಲ್ಲಿ ಆ ಪುಷ್ಕರಣಿ ಹತ್ರ ಇಂದ್ರ ತಪಸ್ಸನ್ನ ಮಾಡ್ತಾನೆ. ತಪಸ್ಸನ್ನ ಮಾಡಿ ಪ್ರತಿದಿನ ಒಂದು ಸ್ವರ್ಣ ಕಮಲ ಅಂದ್ರೆ ಚಿನ್ನದ ಕಮಲದ ಹೂವನ್ನ ಹರಳೋ ತರ ಮಾಡಿ ಮಧುರೆ ಮೀನಾಕ್ಷಿ ದೇವಿಗೆ ಸಮರ್ಪಣೆ ಮಾಡ್ತಾ ಇರ್ತಾನೆ. ಅವನ್ ಯಾವ್ದೋ ಮನಸ್ಸಲ್ಲಿ ಒಂದು ಇಚ್ಛೆ ಇರುತ್ತೆ, ಆ ಇಚ್ಛೆ ಪೂರ್ತಿ ಆಗಬೇಕು. ಹಾಗಾಗಿ ಕೊಳದ ಬಳಿನೇ ತಪಸ್ ಮಾಡ್ಕೊಂಡು ದಿನ ಅದ್ರಲ್ಲೊಂದು ಚಿನ್ನದ ಕಮಲದ ಹೂವು ಬರೋ ತರ ಮಾಡಿ ಆ ಹೂವನ್ನ ಕಿತ್ತು ಆ ಮಧುರೆ ಮೀನಾಕ್ಷಿಗೆ ಸಮರ್ಪಣೆಯನ್ನ ಮಾಡ್ತಾ ಬರ್ತಾನೆ. ಅದನ್ನ ಪೂಜೆಯಿಂದ ಪ್ರಸನ್ನಳಾದಂತಹ ತಾಯಿ ಸಂತೋಷ ಪಟ್ಟು ಸಾಕ್ಷಾತ್ಕರಿಸಿದಾಗ ಇಂದ್ರ ಶಾಪ ವಿಮುಕ್ತ ಆದ ಅಂತ ಪುರಾಣದಲ್ಲಿ ಕತೆ ಹೇಳುತ್ತೆ. ಅಂದ್ರೆ ಇಂದ್ರ ಎಲ್ಲ ದೇವತೆಗಳ ರಾಜನಾದಂತಹ ಇಂದ್ರನಿಂದ ಎಲ್ಲ ದೇವತೆಗಳಿಂದ ನಿತ್ಯ ಪೂಜೆಯನ್ನು ಪಡೆದಿರ್ತಕ್ಕಂಥ ಮಾತೆಗೆ ರಾಜರಾಜಾಚಿತಳು, ರಾಜರಾಜೇಶ್ವರಿ, ಎಲ್ಲ ರಾಜರಿಗಿಂತ ಎಲ್ಲ ದೇವತೆಗಳಿಗಿಂತ ಪ್ರಥಮದಲ್ಲಿ ನಿಂತಿರ್ತಕ್ಕಂಥವಳು ಅಂತ ಇಲ್ಲಿ ಅರ್ಥ ಬರ್ತಾ ಇದೆ. ರಾಜ್ಯದಾಯಿನಿ ಅಂದ್ರೆ ರಾಜಭ್ರಷ್ಟನಾಗಿರ್ತಕ್ಕಂಥ ಇಂದ್ರಾದಿ ದೇವತೆಗಳು ರಾಕ್ಷಸರ ಉಪಟಳದಿಂದ ಎಲ್ಲ ಕಡೆ ಅಳಿತಾ ಇರ್ಬೇಕಾದ್ರೆ ಆ ತಾಯಿಯನ್ನ ಆರಾಧನೆ ಮಾಡಿದಾಗ ಮತ್ತೆ ರಾಜ್ಯವನ್ನ ಸಿಗೋ ತರ ಮಾಡಿದ್ಲು ತಾಯಿ. ಹಾಗಾಗಿ ಆಕೆಯನ್ನ ಜಗನ್ಮಾತೆ ರಾಜ್ಯದಾಯಿನಿ ಅಂತ ಕರಿತೀವಿ. ರಾಜವಲ್ಲಭ ಅಂದ್ರೆ ಮೋಕ್ಷ ಸಾಮ್ರಾಜ್ಯಕ್ಕೆ ಅಧಿಷ್ಠಾದ ಶ್ರೀಮಾತೆ. ನಮ್ಗೆಲ್ರೂ ನಮ್ ರಾಜ್ಯ ಯಾವ್ದು ಗೊತ್ತ? ನಿಜವಾದ ರಾಜ್ಯ ಅದು ಮೋಕ್ಷ ಅಂತಕ್ಕಂಥ ರಾಜ್ಯ. ಆ ರಾಜ್ಯ ಸಿಗ್ಬೇಕು ಅಂದ್ರೆ ಇವಳ ಕೃಪೆ ಇರಬೇಕು. ಹಾಗಾಗಿ ಮೋಕ್ಷವನ್ನ ನೀಡ್ತಕ್ಕಂಥ ಎಲ್ಲದಕ್ಕಿಂತ ದೊಡ್ಡ ಪಟ್ಟ ಯಾವುದು ಅಂದ್ರೆ ಗೋಲ್ಡ್ ಮೆಡಲ್ ತಗೊಳೋದಲ್ಲ. ನಮ್ಮ ಮಾನವ ಜನ್ಮದಲ್ಲಿ ಕಳಂಕಿತರಾಗಿ ಬದುಕಿ ಒಂದು ಸಾಧನೆ ಮಾಡಿ ಇದ್ದು ಜಯಿಸಿ ಎಷ್ಟೇ ಕಷ್ಟ ಬಂದ್ರು ಅದನ್ನೆಲ್ಲ ಜಯಿಸ್ಬಿಟ್ಟು ಕಡೆ ಮೋಕ್ಷ ತಗೊಂತೀವಲ್ವಾ, ಪರಮಾತ್ಮನ ಸಾನ್ನಿಧ್ಯ ಸೇರಿಸ್ತೀವಲ್ವಾ, ಅದೇ ದೊಡ್ಡ ಪಟ್ಟ ಜೀವನದಲ್ಲಿ. ಆ ದೊಡ್ಡ ಪಟ್ಟ ಕೊಡ್ತಕ್ಕಂಥ ತಾಯಿಯನ್ನ ನಾವು ರಾಜ್ಯವಲ್ಲಭಳು ಅಂತ ಕರಿತೀವಿ. ರಾಜತ್ ಕೃಪಾ ಅಂತ ಸೂಚಿಸ್ತಾರೆ. ಅಂದ್ರೆ ಎಲ್ಲಾ ಸಮಯದಲ್ಲೂ ಕರುಣೆ ತೋರಿಸ್ತಾಳೆ ತಾಯಿ. ಕಷ್ಟ ಇದ್ದಿದ್ದೆ, ಆದ್ರೆ ಕಷ್ಟದಿಂದ ಪಾರ್ ಹಾಕ್ತಕ್ಕಂಥ ಮಾರ್ಗ ಬೇಕಲ್ಲ, ಆ ದಾರಿ ಬೇಕಲ್ಲ, ಅದನ್ನ ತಾಯಿ ತೋರಿಸ್ತಾಳೆ. ರಾಜಪೀಠ ನಿವೇಶ್ರಿತ ನಿಜಾಶ್ರಿತ ಅಂದ್ರೆ ನೋಡಿ, ಎಲ್ಲ ಎಷ್ಟೋ ಜನ ರಾಜಭ್ರಷ್ಟರು ಅಂದ್ರೆ ಏನೋ ಒಂದ್ರಿಂದ ಕಳಂಕಿತರಾಗ್ಬಿಟ್ಟಿದೀವಿ. ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಮನೆಯವರೇ ಆರೋಪ ಮಾಡ್ತಾರೆ, ಹೊರಗಡೆಯವರೇ ಆರೋಪ ಮಾಡ್ತಾರೆ, ಅಥವಾ ಕಾನೂನಿನ ದೃಷ್ಟಿಯಿಂದ ತಪ್ಪು ಮಾಡಿದ್ರು ಕೂಡ ನಾವು ಆರೋಪಿಗಳಾಗ್ಬಿಡ್ತೀವಿ. ಅವಾಗ ತಾಯಿ ಏನ್ ಮಾಡ್ತಾಳೆ? ಯಾರು ಆಕೆನ ಮನಸಾರೆ ಪೂಜಿಸ್ತೀರಾ ಅಂತಹವರಿಗೆ ಸಿಂಹಾಸನ ಏರೋ ತರ ಮಾಡ್ತಾಳೆ. ಅಂದ್ರೆ ಕೆಳಗಡೆ ಬಿದ್ದಿರ್ಬೋದು ಇವತ್ತು, ಆದ್ರೆ ತಾಯಿ ನಮ್ಮನ್ನ ಮತ್ತೆ ನಮಗೆ ಸಿಗ್ಬೇಕಾದಂತಹ ಗೌರವ, ಸ್ಥಾನ, ಮನ್ನಣೆಗಳನ್ನ ತಾಯಿ ಕೊಡಿಸ್ತಾಳೆ ಅಂತ ಹೇಳ್ತಾಳೆ. ಅಹಂ ರಾಷ್ಟ್ರೀ ಸಂಗಮನಿ ವಸೂನಾಂ ಚಿಕೀತುಷಿ ಪ್ರಥಮ ಯಜ್ಞಿಯಾನ ಅಹಂ ರುದ್ರಾಯ ಧನುರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾಗಿ ಅಂತ ಒಂದು ಶ್ಲೋಕ. ಏನಂಗಂದ್ರೆ
ಬಹಳ ಚೆನ್ನಾಗಿ ಹೇಳ್ತಾರೆ. ನಾನೇ ರಾಷ್ಟ್ರ ಮತ್ತು ರಾಷ್ಟ್ರೀಯತೆ. ನನ್ನ ಕ್ರಿಯಾಶಕ್ತಿಯಿಂದಾಗಿಯೇ ರಾಷ್ಟ್ರದ ಸಂಪತ್ತುಗಳು ಒಟ್ಟಾಗ್ತದೆ. ನಾನು ಯಜ್ಞ, ಯಾಗ, ತಪಸ್ಸು, ಧ್ಯಾನ ಮುಂತಾಗಿ ಆಚರಿಸುವ ಜನರ ಜೊತೆಗಿರ್ತೀನಿ ಅಂತ ಇದ್ರದ ಅರ್ಥ. ಶ್ಲೋಕದ್ದು, ಸಂಸ್ಕೃತ ಶ್ಲೋಕದ ಅರ್ಥ. ಅಂದ್ರೆ ನಮ್ಮ ದೇಶಕ್ಕೆ ಅಥವಾ ನಮಗೆ ಯಾವಾಗ್ಲೆಲ್ಲ ಆಪತ್ತು ಬರುತ್ತೆ, ವಿಪತ್ತು ಬರುತ್ತೆ, ಶಿವನಿಗೆ ಹೋರಾಟ ಮಾಡ್ಬೇಕಾದ್ರೆ ಪಿನಾಕ ಧನಸ್ಸನ್ನ ತಾಯಿ ಕೊಡ್ತಾಳಂತೆ. ಆದಿಶಕ್ತಿ ಕೃಪೆಯಿಂದ ಶಿವನಾಗ್ಲಿ, ಇಂದ್ರನಾಗ್ಲಿ ಅಥವಾ ಯಾವುದೇ ರಾಜರಾಗ್ಲಿ ಏನನ್ನ ಬೇಕಾದ್ರೂ ಗೆಲ್ಲಬಹುದಂತೆ. ಹಾಗಾಗಿ ಆಕೆನ ನಾವು ರಾಜ್ಯವಲ್ಲಭಳು ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಉದಾಹರಣೆಗೆ ಕುಂತಳ ದೇಶದ ರಾಜಕುಮಾರ ಚಂದ್ರಹಾಸ ಚಿಕ್ಕವನಿರ್ಬೇಕಾದ್ರೆ ತಾಯಿ ತಂದೆ ಕಳ್ಕೊಬಿಡ್ತಾನೆ, ನಿರ್ಗತಿಕನಾಗ್ತಾನೆ. ಅಲ್ಲಿ ಮಂತ್ರಿ ಅವನನ್ನ ಕೊಂದು ನನ್ನ ಮಗನನ್ನ ರಾಜನಾಗ್ ಮಾಡ್ಬೇಕು ಅಂತ ಅನ್ಕೊಂತಾನೆ. ಆದ್ರೆ ದೇವಿಯ ಭಕ್ತನಾದ ಚಂದ್ರಹಾಸನನ್ನ ಕೊಲ್ಲಕ್ಕಾಗ್ಲಿಲ್ಲ. ಕೊನೆಗೆ ದೇವಿ ಕೃಪೆಯಿಂದ ಅವನೇ ಕುಂತಳ ದೇಶದ ಚಕ್ರವರ್ತಿ ಆಗ್ತಾನೆ. ಅಂದ್ರೆ ಯಾರಿಗೆ ಯಾವಾಗ ಏನ್ ಕೊಡ್ಬೇಕು ಅಂತ ತಾಯಿಗೆ ಬಹಳ ಚೆನ್ನಾಗ್ ಗೊತ್ತು. ಹಾಗಾಗಿ ಆ ಯಾರು ತಾಯಿಯನ್ನ ಆಶ್ರಯಿಸ್ತಿರೋ, ನಿಜವಾಗ್ಲೂ ಆಶ್ರಯಿಸ್ತಿರೋ ಅಂತವ್ರಿಗೆ ರಾಜ ಪೀಠದಲ್ಲಿ ಕೂರ್ಸೋದ್ರಿಂದ ತಾಯಿಯನ್ನ ರಾಜ್ಯ ಪೀಠ ನಿವೇಶಿತ ಅಂತ ಕರಿತೇವೆ. ರಾಜ್ಯಲಕ್ಷ್ಮಿ ಅಂತ ಕರಿತೀವಿ. ರಾಜ್ಯದ ಕಾಂತಿ, ಶೋಭೆಗೆ ವೈಭವಯುತ ಆಗ್ತಕ್ಕಂಥವಳಿ. ಕರ್ನಾಟಕದಲ್ಲಿ ದಸರಾ ಸಮಯದಲ್ಲಿ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿ ಅಂತ ಆರಾಧನೆ ಮಾಡ್ತೀವಿ. ಇಡೀ ನಮ್ಮ ನಾಡಿಗೆಲ್ಲ ಒಳ್ಳೇದ್ ಮಾಡಮ್ಮ ಅಂತ ಪ್ರಾರ್ಥನೆ ಮಾಡ್ತೀವಿ. ರಾಜ್ಯಾಧಿಕಾರ ಅಂತಕ್ಕಂಥದ್ದು ಒಂದು ಕಳೆ, ಅದು ಲಕ್ಷ್ಮೀ ಪ್ರಸಾದ. ನಮ್ಗೇನಾದ್ರೂ ಒಂದು ಹುದ್ದೆ, ದೊಡ್ಡ ಅಧಿಕಾರಿ ಹುದ್ದೆ ಸಿಕ್ಕಿದೆ ಅಂದ್ರೆ ಅದು ಲಕ್ಷ್ಮೀ ವರಪ್ರಸಾದ, ಅದು ಕಳೆ, ತಾಯಿಯ ಕೃಪೆಯಿಂದ ದೊರಕಿರುತ್ತೆ. ಅದನ್ನ ನಾವು ಸರಿಯಾದ ರೀತಿಲಿ ಹೋಗ್ಬೇಕು, ಸತ್ಯ ಧರ್ಮದಿಂದ ಹೋಗ್ಬೇಕು. ಅಧರ್ಮವನ್ನ ಯಾವತ್ತೂ ಫಾಲೋ ಮಾಡಬಾರದು. ಅವಾಗ ಕಳೆ ಹೋಗಿ ಲಕ್ಷ್ಮಿ, ಆ ತಾಯಿಯ ಕೃಪಾ ಕಟಾಕ್ಷ ನಮ್ಮ ಮೇಲೆ ಕುಂದು ಹೋಗ್ಬಿಟ್ರೆ ನಾವು ಆರೋಪಿಗಳಾಗ್ತೀವಿ, ಅಥವಾ ನಾವು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಭ್ರಷ್ಟರಾಗ್ಬಿಡ್ತೀವಿ. ಕೋಶನಾಥ ಅಂದ್ರೆ, ಕೋಶ ಅಂದ್ರೆ ನಿಮ್ಗೆ ಗೊತ್ತು, ಧನಧಾನ್ಯ ಕೋಶಾಗಾರಗಳು. ನಾವ್ ಬದುಕ್ಲಿಕ್ಕೆ ಈ ಪ್ರಪಂಚದಲ್ಲಿ ಎಲ್ಲ ಬೇಕು ನಮಗೆ. ಕೋಶ ಕೂಡ ಬೇಕು, ಅಂದ್ರೆ ಹಣ ಬಲ ಕೂಡ ಬೇಕು. ಹಣ ಇಲ್ಲದೆ ಬದುಕಕ್ಕಾಗಲ್ಲ ಜೀವನದಲ್ಲಿ. ಆದ್ರೆ ಅಳತೆಗೂ ಮೀರಿದ ಹಣ ಕೂಡ ನಮ್ಗೆ ಅಪಾಯ ತಂದೊಡುತ್ತೆ. ಅದಕ್ಕೆ ತಾಯಿ ಕೋಶನಾಥ ಅಂತ ಯಾಕೆ ಕರೆಯೋದು ಆಕೆಯನ್ನ ಅಂದ್ರೆ, ನಮ್ಗೆ ಯಾವ ಸಮಯದಲ್ಲಿ ನಮ್ಗೆ ಹಣ ಬೇಕಾ, ಒಡವೆ ಬೇಕಾ, ವಸ್ತ್ರ ಬೇಕಾ, ಮನೆ ಬೇಕಾ, ಇದನ್ನೆಲ್ಲ ಕೂಡ ಆನಂದವಾಗಿ ಕೊಡ್ತಾಳೆ. ಕೆಲವೊಂದ್ಸಲ ಕೊಡಲ್ಲ. ಅದ್ರ ಅರ್ಥ ನಮ್ಗ ಭಾಗ್ಯ ಇಲ್ಲ ಅಂತಲ್ಲ, ಅದ್ರಿಂದ ಏನೋ ಒಂದು ಕಾರಣ ಇರುತ್ತೆ ಅಂತ ಅರ್ಥ. ಅದಕ್ಕೆ ಅವಳನ್ನ ಚತುರಂಗ ಬಲೇಶ್ವರಿ ಅಂತ ಕರೆಯೋದು. ಬುರ್ವಸೇನ ಅನ್ನೋ ನಾಮ ಬಂದಾಗ ವರ್ಣನೆ ಮಾಡ್ತಾರೆ, ಆ ದೇವಿ ರಥ, ಗಜ, ಅಶ್ವ, ಪದಾತಿ ದಳಗಳಿಗೆ ನಾಯಕಿ ಅಂತ. ಇಲ್ಲಿ ಚತುರಂಗ ಬಲೇಶ್ವರಿ ಅನ್ನೋದು ಅದೇ ಅರ್ಥ, ಎಲ್ಲರಿಗೂ ಕೂಡ ನಾಯಕಿ ಆಗಿರ್ತಕ್ಕಂಥವಳು ಅನ್ನೋ ಅರ್ಥ ಬರುತ್ತೆ. ಸಾಮ್ರಾಜ್ಯದಾಯಿನಿ, ಸಾಮ್ರಾಜ್ಯವನ್ನ ಕರುಣಿಸಿ ಕೊಡ್ತಕ್ಕಂಥವಳು. ಸತ್ಯಸಂಧ, ಅವಳು ಯಾರ ಸತ್ಯದಾರಿ ಇರ್ತೀರೋ ಅವ್ರಿಗೆ ತುಂಬಾ ಇಷ್ಟ. ಸರಳವಾಗಿರೋರು ಕಂಡ್ರೆ ತುಂಬಾ ಇಷ್ಟ. ಆಡಂಬರದಿಂದ ನೀವೇನಾದ್ರೂ ಬದುಕಿ ಆಡಂಬರದಿಂದ ನೀವೇನಾದ್ರೂ ಇರ್ತೀರಾ ಅಂದ್ರೆ ತಾಯಿಗೆ ಇಷ್ಟ ಆಗಲ್ಲ. ನಿಮ್ಮಲ್ಲಿ ಆಡಂಬರ ಇರ್ಲಿ ಮನೆಯಲ್ಲಿ, ಆದ್ರೆ ದೇವ್ರ ಪೂಜೆ ಅಥವಾ ದೇವ್ರು ಅಂತ ಬಂದಾಗ ಸರಳತೆ ಕಲ್ತ್ಕೊಂಡ್ಬಿಡ್ಬೇಕು ನಾವು. ಊಟ ಮಾಡ್ಬೇಕಾದ್ರೆ ಪಂಕ್ತಿ ಭೇದ, ಎಲ್ಲ ಕೆಳಗಡೆ ಕೂತಿದ್ರೆ ನಾವು ಕೆಳಗಡೆ ಕೂತ್ಕೋಬೇಕು. ದೇವ್ರ ಪೂಜೆ ಮಾಡ್ತಾ ಇದ್ರೆ ಕೆಳಗಡೆನೆ ಕೂತ್ಕೋಬೇಕು. ಎಷ್ಟೇ ದೊಡ್ಡವರಾದ್ರೂ ಅದು ನಾವು ತೋರ್ಸುತ್ತೆ, ಗೌರವ ತೋರ್ಸುತ್ತೆ. ದೇವ್ರಿಗೆ ಎಷ್ಟು ಮಟ್ಟಿಗೆ ನೀವು ಗೌರವ ಕೊಡ್ತೀರ. ಅದಕ್ಕೆ ಎಲ್ರು ಹೇಳ್ತಾರೆ ನೋಡಿ, ನೀವ್ ಯಾರಿಗೆ ಎದ್ರಲಿಲ್ಲ ಅಂದ್ರೆ ದೈವಕ್ಕೆ ಎದ್ರಿ. ದೇವ್ರು ಅಂದ್ರೆ ಸ್ವಲ್ಪ ಭಯ ಭಕ್ತಿ ಇರ್ಲಿ. ಯಾಕಂದ್ರೆ ಮನುಷ್ಯರು ಕಣ್ಣಲ್ಲಿ ನಾವು ಕೆಟ್ಟವರಾದ್ರೂ ಪರವಾಗಿಲ್ಲ, ದೇವ್ರ ಕಣ್ಣಲ್ಲಿ ಕೆಟ್ಟವರಾಗ್ಬಾರ್ದು. ದೇವ್ರ ಕಣ್ಣಲ್ಲಿ ಕೆಟ್ಟವರಾಗ್ಬಿಟ್ರೆ ನಮ್ಮನ್ನ ಯಾರು ಉಳಿಸಕ್ ಆಗಲ್ಲ. ಸಾಗರ ಮೇಖಲಾ ಅಂತ ಕರೀತಾರೆ ನೋಡಿ. ಸಪ್ತ ಸಾಗರಗಳ ಆಚೆ ತಾಯಿ ಇದ್ದಾಳೆ. ಒಡ್ಯಾಣ ಅಂದ್ರೆ ಟಾಪ್ ಹಾಕೊಂಡು, ಸರ ಹಾಕೊಂಡು, ಏನೇನೋ ಹಾಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಜಗನ್ಮಾತೆಯ ವಿರಾಟ ಸ್ವರೂಪವನ್ನ ವರ್ಣನೆ ಮಾಡ್ಬೇಕಾದ್ರೆ ಏನೇನೋ ಆಭರಣ ಹಾಕೊಂಡಿದ್ದಾರೆ ಅಂತ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ. ಅದಕ್ಕೆ ತಾಯಿಯನ್ನ ಸಾಗರ ಮೇಖಲ ಅಂದ್ರೆ ಸಾಗರದಾಚೆ ನೀನು ಒಡವೆ ಹಾಕೊಂಡು ನೀನು ಇದ್ದೀಯಾ, ಆದ್ರೂ ಕೂಡ ಸರಳವಾಗಿದ್ದೀಯಾ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಲಕ್ಷ್ಮಿ ಅನ್ನೋ ಶಬ್ದಕ್ಕೆ ಐಶ್ವರ್ಯ, ಸಂಪತ್ತು, ಭಾಗ್ಯ, ಸೊಬಗು, ಸೌಂದರ್ಯ ಏನೇನೋ ಕರಿತೀವಿ. 9 ವಿಧದ ವೈಷ್ಣವಿ ಶಕ್ತಿಗಳ ಮೂರ್ತ ರೂಪವೇ ರಾಜ್ಯಲಕ್ಷ್ಮಿ. ಒಂದು ದೇವರನ್ನ ರಾಜ್ಯಲಕ್ಷ್ಮಿ ಅಂತ ಕರಿಬೇಕಾದ್ರೆ 9 ಶಕ್ತಿ ಇರಬೇಕು ತಾಯಿಯಲ್ಲಿ. ಅದನ್ನ ವೈಷ್ಣವಿ ಶಕ್ತಿ ಅಂತ ಕರಿತೀವಿ. ಯಾವುದದು ವೈಷ್ಣವಿ ಶಕ್ತಿ ಅಂದ್ರೆ ಕೇಳಿಸ್ಕೊಳ್ಳಿ. ಆಚಾರ,
ವೈಷ್ಣವಿ, ಸೂಕ್ಷ್ಮ, ಲಕ್ಷ್ಮಿ, ಪುಷ್ಟಿ, ನಿರಂಜನ, ಜೀವನಿ, ಮೋಹಿನಿ, ಕಡೆಯಲ್ಲಿ ಮಾಯಾ ಕೂಡ ಇರುತ್ತೆ. ಲಕ್ಷಾಧಿಪತ್ಯಂ ರಾಜನ್ ಸ್ಯಾತ್ ಸಾಮ್ರಾಜ್ಯಂ ದಶಲಕ್ಷಕ್ಕೆ ಶತಲಕ್ಷ ಮಹೇಶಾನಿ ಮಹಾ ಸಾಮ್ರಾಜ್ಯ ಮುಚ್ಚತೆ ಅಂತ ಒಂದು ಶ್ಲೋಕ ಬರುತ್ತೆ. 1,00,000 ಗ್ರಾಮ ಇರ್ತಕ್ಕಂಥ ಒಂದು ಪ್ರದೇಶವನ್ನ ರಾಜ್ಯ ಅಂತ ಕರಿತೀವಿ. ಎಲ್ಲದನ್ನು ರಾಜ್ಯ ಅಂತ ಕರೆಯಕ್ಕಾಗಲ್ಲ. ಇದನ್ನ ನಮ್ಮ ಗ್ರಂಥಗಳಲ್ಲೇ ಹೇಳಿದ್ದಾರೆ, ಮಹಾಪುರಾಣ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನು ಒಂದು ಸ್ಟೇಟ್ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ, ಒಂದು ರಾಜ್ಯ ಅಂತ ಕನ್ಸಿಡರ್ ಮಾಡ್ಬೇಕಾದ್ರೆ 1,00,000 ಗ್ರಾಮ ಇರ್ಬೇಕಂತೆ. 10,00,000 ಗ್ರಾಮಗಳ ಪ್ರದೇಶ ಸಾಮ್ರಾಜ್ಯ ಆಗತ್ತೆ. 1,00,000 ಇದ್ರೆ ಅದು ರಾಜ್ಯ, 10,00,000 ಇದ್ರೆ ಒಂದು ಸಾಮ್ರಾಜ್ಯ. ಹಿಂದೆ ಎಲ್ಲ ಈಗ ವಿಜಯನಗರ ಸಾಮ್ರಾಜ್ಯ, ಎಂಪೈರರ್ ಅಂತ ನಾವೇನ್ ಕರಿತಿದ್ವಿ, ಅದೆಲ್ಲ ಹೇಗೆ ಅದನ್ನ ಕರೀತಾ ಇದ್ರು, 10,00,000 ಗ್ರಾಮ ಆಡಳಿತಕ್ಕೆ ಒಳಪಡ್ತಾ ಇತ್ತು. ಕಡಿಮೆ ಇದ್ದಾಗ ಇನ್ನೊಬ್ರು ರಾಜ್ಯರ ಮೇಲೆ ಯುದ್ಧಕ್ಕೆ ಹೋಗಿ ಗೆದ್ದು ಆ ರಾಜ್ಯವನ್ನ ಅವರು ವಶಪಡಿಸ್ಕೊಂತಾ ಇದ್ರು. ಸಪೋಸ್ 1 ಕೋಟಿ ಗ್ರಾಮ ಸಮೂಹ ಇದ್ರೆ ಅದು ಮಹಾ ಸಾಮ್ರಾಜ್ಯ. ಅದಕ್ಕೆ ಎಲ್ಲ ರಾಜರು ನಂದು ಮಹಾ ಸಾಮ್ರಾಜ್ಯ ಆಗ್ಬೇಕು ಅನ್ನೋ ಹಂಬಲದಿಂದ ಕೆಲವೊಬ್ರು ದುರಾಸೆಗೆ ಬಿದ್ದು ಇರೋದನ್ನೆಲ್ಲ ಗೆಲ್ಲಬೇಕು ಅಂತ ಹೋಗ್ತಾ ಇದ್ರು. ಹಾಗಾಗಿ ರಾಜ್ಯ ಆಗ್ಲಿ, ಸಾಮ್ರಾಜ್ಯ ಆಗ್ಲಿ, ಮಹಾ ಸಾಮ್ರಾಜ್ಯ ಆಗ್ಲಿ, ಇದಕ್ಕೆಲ್ಲ ಮಹಾಸ್ವರೂಪಿ ಅಂದ್ರೆ ಲಲಿತಾಂಬೆ. ಹಾಗಾಗಿ ಆಕೆನ ರಾಜ್ಯಲಕ್ಷ್ಮಿ ಅಂತ ಕರಿತಾ ಇದ್ರು. ರಾಷ್ಟ್ರದ ಸಂಪತ್ತು 8 ಅಂಗಗಳಿಂದ ಕೂಡಿರುತ್ತೆ. ಅಧಿಷ್ಠಾದ್ರಿ ದೇವತೆ ಅಂತ ಕರಿತೀವಿ. ಈಗ ನಮ್ಮ ಈಗಿನ ಕಾಲದಲ್ಲಿ ಬಿಡಿ, ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಬಟ್ ಹೇಗೆ ಅದ್ಯಾವುದು 9 ಅಂಗ ಅಂದ್ರೆ, ಒಂದು ರಾಜ್ಯ ಚೆನ್ನಾಗಿರ್ಬೇಕು, ಒಂದು ದೇಶ ಚೆನ್ನಾಗಿರ್ಬೇಕು, ಒಂದು ಸಾಮ್ರಾಜ್ಯ ಚೆನ್ನಾಗಿರ್ಬೇಕು ಅಂದ್ರೆ ಆಳೋ ಪ್ರಭುಗಳು ಸರಿಯಾಗಿರ್ಬೇಕು, ಮಂತ್ರಿವರ್ಗ ಸರಿಯಾಗಿರ್ಬೇಕು, ಸಲಹೆಗಾರರು ಸರಿಯಾಗಿರ್ಬೇಕು, ಹಣಕಾಸು ಸರಿಯಾಗಿರ್ಬೇಕು, ಗ್ರಾಮಗಳು ಸರಿಯಾಗಿರ್ಬೇಕು, ಕೋಟೆಗಳು ಗಡಿಗಳಲ್ಲಿ ರಾಷ್ಟ್ರವನ್ನು ರಕ್ಷಿಸುವ ಬೇಲಿ ಸರಿಯಾಗಿರ್ಬೇಕು, ಸೈನ್ಯಗಳು ಸರಿಯಾಗಿರ್ಬೇಕು, ಅಲ್ಲಿ ವಾಸ ಮಾಡೋ ಪ್ರಜೆಗಳು ಸರಿಯಾಗಿರ್ಬೇಕಂದ್ರೆ ವಿದ್ಯಾವಂತರಾಗಿರ್ಬೇಕು, ಸಚ್ಚರಿತ್ರಗಳಾಗಿರ್ಬೇಕು, ಪ್ರಜೆಗಳೇ ರಾಷ್ಟ್ರದ ಸಂಪತ್ತಾಗಿರ್ಬೇಕು. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಷ್ಟು ಸಿಗೋದು ದೇವಿ ಕೃಪೆಯಿಂದ. ಈ 9ರಲ್ಲಿ 1 ಹಾಳಾಗ್ಬಿಟ್ರು ದೇಶ ನಿರ್ನಾಮ. ಹಣಕಾಸಿಲ್ಲ ಅಂದ್ರೂ ಕೂಡ ಹಾಳಾಗುತ್ತೆ, ಆಳೋ ಪ್ರಭುಗಳು ಸರಿಯಾಗಿಲ್ಲ ಅಂದ್ರೆ ಹಾಳಾಗುತ್ತೆ, ಸಲಹೆಗಾರರು. ಈಗ ದುರ್ಯೋಧನ ಒಳ್ಳೆಯವನಾಗ್ಬೋದಿತ್ತು, ಎಲ್ಲ ಇತ್ತು ಅವನ ಹತ್ರ, ಆದ್ರೆ ಸಲಹೆಗಾರ ಎಂತವನಾಗಿದ್ದ, ಶಕುನಿ ಆಗಿದ್ದ, ಮನೆ ಹಾಳ ಬುದ್ಧಿ. ಹಾಗಾಗಿ ಅವನೇ ನಾಶ ಆಗ್ಬಿಟ್ಟ. ಎಲ್ಲ ಚೆನ್ನಾಗಿದ್ದು ಬಾಳೋ ಜನನೇ ಸರಿಯಾಗಿಲ್ಲ ಅಂದ್ರೆ ಅವಾಗ್ಲೂ ಕೂಡ ದೇಶ ಹಾಳಾಗುತ್ತೆ. ಇದು ತಾಯಿ ಲೀಲೆ. ಯಾವ್ದಾದ್ರೂ ಒಂದನ್ನು ಮುಕ್ ಮಾಡ್ಬಿಟ್ರು ಕೂಡ ಅಲ್ಲಿ ನಾಶ ಅನ್ನೋದು ಉತ್ಪತ್ತಿ ಆಗತ್ತೆ. ಹಾಗಾಗಿ ನೀನ್ ಎಲ್ಲರಿಗೂ ರಾಜ್ಯಲಕ್ಷ್ಮಿ, ರಾಜರಾಜೇಶ್ವರಿ, ಅಥವಾ ನಿನ್ನ ಇನ್ನು ಯಾವ ರೀತಿ ಕರಿಬಹುದು ಅಂತ ವಶಿನ್ಯಾದಿ ವಾಗ್ದೇವತೆಗಳು ಈ ರೀತಿ ಕರಿತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ದೀಕ್ಷಿತ ದೈತ್ಯ ಶಮನಿ ಅಂತ ಕರೀತಾರೆ. ನೋಡಿ, ದೀಕ್ಷಿತ ಅಂದ್ರೆ ಸೋಮಯಾಗ ಮಾಡ್ತಕ್ಕಂಥ, ಯಜ್ಞಕರ್ಮ ಮಾಡ್ತಕ್ಕಂಥ ಋತ್ವಿಜರನ್ನ ದೀಕ್ಷಿತರು ಅಂತ ಕರೀತೀವಿ. ತಂತ್ರೋಕ್ತವಾಗಿ ಯಾಗ ದೀಕ್ಷೆಗಳನ್ನ ಕೊಡ್ತಕ್ಕಂಥವ್ರು. ಬಂದು ನಮ್ಗೇನೋ ಕಷ್ಟ ಇರ್ಬೇಕಾದ್ರೆ ದೊಡ್ಡ ದೊಡ್ಡ ಹೋಮ ಹವನ ಮಾಡ್ಕೊಡ್ತಕ್ಕಂಥವ್ರು. ಯಾವ್ದಾದ್ರು ಕಾರ್ಯಕ್ಕೆ ಅವರು ದೃಢ ಸಂಕಲ್ಪ ಮಾಡಿ ಬಂದು ಕಂಕಣ ತೊಟ್ಟು ಹೋಮ ಹವನ ಮಾಡ್ತಕ್ಕಂಥವ್ರು. ದೈತ್ಯ ಶಮನಿ ಅಂದ್ರೆ ಬಂಡಾಸುರನ ಅಥವಾ ದೈತ್ಯರನ್ನ ಕೊಲ್ತಕ್ಕಂಥವಳು ನೀನು, ಸಮಸ್ತ ಲೋಕಗಳನ್ನ ತನ್ನ ವಶದಲ್ಲಿ ಇಟ್ಕೊಂತಕ್ಕಂಥವಳು. ಇದ್ರ ಅರ್ಥ ಏನಾಗತ್ತೆ, ಯಾವ ರೀತಿ ಒಂದು ಹೋಮ ಮಾಡ್ಬೇಕಾದ್ರೆ ದೀಕ್ಷಿತರು ಬಂದ್ರು ಸಂಕಲ್ಪ ಮಾಡ್ಕೊಂಡು ಹೋಮ ಮಾಡ್ಕೊಟ್ಟು ಕಾರ್ಯ ಜಯಿಸ್ತಾರೋ, ಅದೇ ತರ ನೀನು ಆ ಬಂಡಾಸುರ, ದೈತ್ಯರನ್ನ, ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ದೀಕ್ಷಿತರ ತರ ಸಂಕಲ್ಪ ಮಾಡ್ಕೊಂಡು ಕಂಕಣ ತೊಟ್ಟು ಆ ದುಷ್ಟರನ್ನ ದಮನ ಮಾಡಿ ನೀನು ರಕ್ಷಣೆ ಮಾಡ್ದೆ, ಲೋಕವನ್ನ ರಕ್ಷಣೆ ಮಾಡ್ದೆ ಅನ್ನೋ ಅರ್ಥ ಆಗತ್ತೆ. ಅಲ್ಲಿ ಸಚ್ಚಿದಾನಂದ ಸ್ವರೂಪಳು ಅಂತ ಕರೀತಾರೆ. ಎಲ್ರೂ ದೀಕ್ಷಿತ ಅಂತ ಕರೆಯಕ್ಕಾಗಲ್ಲ. ಏಕಾಗ್ರತೆ ಮತ್ತು ಪೂಜಾ ವಿಧಾನದಲ್ಲಿ ಯಾರು ನಿಷ್ಠೆಯಿಂದ ಪದ್ಧತಿಯನ್ನ ಆಚರಣೆ ಮಾಡ್ತಾರೋ ಅವರು ದೀಕ್ಷೆ ತೊಟ್ಕೊಂಡಿರ್ತಾರೆ. ದೀಕ್ಷೆ ತೊಟ್ಟವರನ್ನ ದೀಕ್ಷಿತರು ಅಂತ ಕರಿತೀವಿ. ಹಾಗಾಗಿ ಜಗನ್ಮಾತೆ ದೀಕ್ಷಿತಳಾಗ್ತಾಳೆ. ಗುರುವಿಂದ ದೀಕ್ಷೆ ಬೇಕು ಅಂತ ಕರಿತೀರ, ಗುರು ದೀಕ್ಷೆ ಅಂತ ಕರಿತೀರ, ಗುರುಬಲ ಬೇಕು ಅಂತ ಕರೀತಾರೆ. ಯಾಕೆ? ಮಂತ್ರಾನುಷ್ಠಾನಕ್ಕೆ, ಪೂಜೆಗೆ ದೀಕ್ಷೆ ತಗೊಂಡಾಗ 1 ವರ್ಷದಲ್ಲಿ ಫಲಿಸೋದು ಒಂದೇ 1 ತಿಂಗಳಲ್ಲಿ ಫಲಿಸುತ್ತೆ, ಒಂದೇ ತಿಂಗಳಲ್ಲಿ ಫಲಿಸುತ್ತೆ. ಹಾಗಾಗಿ ಗುರು ದೀಕ್ಷೆ ಬೇಕು ಅಂತ ಹೇಳೋದು.
ಪಿಪೀಲಿಕಾದಿ ಬ್ರಹ್ಮದವರೆಗೂ ಆಕೆ ಅಜ್ಞಾನವಶ ಆದಿದ್ದರಿಂದ ಆಕೆ ಸರ್ವಲೋಕ ಶಂಕರಿ ಅಂತ ನಾವು ಕರೆಯೋದು. ಅರ್ಥ ಆಗುತ್ತಾ? ಸೊ ಇಲ್ಲಿಗೆ ಇದು ಒಂದು ಭಾಗ ಮುಗಿಯುತ್ತೆ. ಮತ್ತೆ ಮುಂದಿನ ಭಾಗ ಷೋಡಶೋಧ್ಯಾಯ. ಅಲ್ಲಿ 137ನೇ ಶ್ಲೋಕದಿಂದ 140ನೇ ಶ್ಲೋಕ, 4 ಶ್ಲೋಕದ ಬಗ್ಗೆ ಸಪರೇಟ್ ಮಾಡಿ ಡಿಸ್ಕಸ್ ಮಾಡ್ತೀವಿ ನಾವು. ದೇಶಕಾಲ ಪರಿಚ್ಛಿನ್ನ ಅನ್ನುವ ಶ್ಲೋಕದಿಂದ ನಾವು ನೋಡ್ತಾ ಹೋಗ್ಬೇಕು. ದೇಶ ಕಾಲ ಅಂತ ಯಾಕೆ ಕರೆದಿದ್ದಾರೆ ಇಲ್ಲಿ ಅಂದ್ರೆ, ದೇವಿಗೆ ಯಾವುದೇ ದೇಶ, ನೀವು ಅಮೆರಿಕದಲ್ಲಾದ್ರೂ ಇರ್ರಿ, ಭೂಲೋಕದಲ್ಲಾದ್ರೂ ಇರ್ಲಿ, ಅಥವಾ ಅಂತರಿಕ್ಷದಲ್ಲಾದ್ರೂ ಇರ್ಲಿ, ಯಾವುದೇ ಪ್ರದೇಶದಲ್ಲಿ ಇರ್ಲಿ, ತಾಯಿಗೆ ದೇಶ ಅನ್ನೋದು ಪರಿಮಿತಿ ಇಲ್ಲ. ಸರ್ ನಾನು ಅಮೆರಿಕದಲ್ಲಿದ್ದೀನಿ, ಅಲ್ಲಿ ಪೂಜೆ ಮಾಡಿದ್ರೆ ದೇವ್ರು ಒಪ್ಕೊಳ್ಳುತ್ತಾ? ಅಲ್ಲಿಂದ ನಾನು ಪೂಜೆ ಸ್ವೀಕರಿಸ್ತಾಳ ತಾಯಿ? ಅಲ್ಲಿಂದ ಕುಂಕುಮಾರ್ಚನೆ ಮಾಡಿ ಕ್ಷೀರಲಕ್ಷ್ಮಿ ಪೂಜೆ ಮಾಡಿದ್ರೆ ತಾಯಿ ಆಹ್ವಾನ ಆಗುತ್ತಾ? ಅಂತವ್ರಿಗೆ ಈ ಪ್ರಶ್ನೆಗೆ ಇದು ಉತ್ತರ. ದೇಶಕಾಲ ಪರಿಚ್ಛಿನ್ನ ಸರ್ವಗ ಸರ್ವಮೋಹಿನಿ ಗುಹ್ಯ ರೂಪಿಣಿ. ದೇಶ, ಕಾಲ, ಹದ್ದು, ಸೀಮೆ ಇದ್ಯಾವುದು ತಾಯಿಗೆ ಬೇಕಾಗಿಲ್ಲ. ಬೇಕಾಗಿರೋದು ಒಂದೇ, ನೀವು ಪೂಜೆ ಮಾಡ್ತಿದ್ದೀರಾ, ಮನಸ್ಸಿಂದ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಾ. ಇವತ್ತು ಅಫ್ಘಾನಿಸ್ತಾನಕ್ಕೆ ಹೋದ್ರೆ ಬರೀ ಇಸ್ಲಾಂ ಧರ್ಮ ಇದೆ, ಹಿಂದೂ ಧರ್ಮ ಇಲ್ಲ ಅಲ್ಲಿ. ಹಾಗಂತ ಅಲ್ಲೋ ಪೂಜೆ ಮಾಡಿದ್ರೆ ತಾಯಿ ಬರಲ್ವಾ? ಹಿಂದೆ ಅದು ಗಾಂಧಾರ ದೇಶವಾಗಿತ್ತು, ನೆನ್ಪಿರ್ಲಿ ನಿಮ್ಗೆ. ಇವತ್ತಿನ ಅಫ್ಘಾನಿಸ್ತಾನ ಹಿಂದೆ ಗಾಂಧಾರ ದೇಶ ಆಗಿತ್ತದು. ಗಾಂಧಾರಿ ಅಲ್ಲಿಂದ ಮದುವೆ ಮಾಡ್ಕೊಂಡು ಬರ್ತಾರೆ ಹಸ್ತಿನಾವತಿಗೆ. ಆದ್ರೆ ಇವತ್ತು ಯುಗ ಮಾರ್ಪಟ್ಟಾದ್ಮೇಲೆ ಅದು ಬದಲಾವಣೆ ಆಗಿದೆ. ಇದ್ರ ಅರ್ಥ ಏಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂದ್ರೆ, ತಾಯಿಗೆ ನೀವ್ ಎಲ್ಲೇ ಇದ್ದು ಪೂಜೆ ಮಾಡಿ, ನೀವೇನಾದ್ರೂ ಭಕ್ತಿ ಭಾವದಿಂದ ಪೂಜೆ ಮಾಡಿದ್ರೆ ಆದ್ರೆ ತಾಯಿ ಅದನ್ನ ಸ್ವೀಕರಿಸ್ತಾಳೆ, ಅದನ್ನ ದೂರ ತಳ್ಳಲ್ಲ ಅಂತ ಅರ್ಥ. ಸರ್ವಗ ಅಂದ್ರೆ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ವೃಕ್ಷಗಳು, ಪರ್ವತಗಳು, ಪಕ್ಷಿ ಹಾಗೂ ಜಡವಸ್ತು, ನಿರ್ಜಡ ವಸ್ತು ಎಲ್ಲದ್ರಲ್ಲೂ ತಾಯಿ ಇರ್ತಾಳೆ ಅನ್ನೋ ಅರ್ಥ. ನೋಡಿ, ಪೂರ್ವದಲ್ಲಿ ಅಮ್ಮನವರು ಮಂದರ ಪರ್ವತದಲ್ಲಿ ತಪಸ್ ಮಾಡ್ತಾ ಇರ್ತಾರೆ. ತಾಯಿ ಜಗನ್ಮಾತೆ ತಪಸ್ಸು ಕೂತಿರ್ತಾಳೆ. ಬ್ರಹ್ಮದೇವ ಪ್ರತ್ಯಕ್ಷನಾಗಿ ವರ ಕೋರ್ಕೊಳಮ್ಮ, ನೀನೇ ತಪಸ್ ಮಾಡ್ತಾ ಇದ್ದೀನಿ, ನಿನ್ಗೆ ಏನ್ ಬೇಕು ಕೋರ್ಕೊ. ಸೃಷ್ಟಿಯನ್ನು ಬಯಸ್ಬೇಕು ಅಂತ ಒಂದು ಸ್ಥಿರವಾಗಿ ಅನ್ಕೊಂಡಿದ್ದೀನಿ, ಬಟ್ ನಂಗೆ ಒಂದ್ ಕಡೆ ನಿಲ್ಲಕ್ ಆಗ್ತಾ ಇಲ್ಲ. ತಾಯಿ ಬ್ರಹ್ಮನ ಹತ್ರ ಕೇಳ್ತೀನಿ, ಸರ್ ತಾಯಿನೇ ಹಿರಿ, ಅವಳ್ಯಾಗ ಬ್ರಹ್ಮನ ಹತ್ರ ತಪಸ್ ಮಾಡ್ಬೇಕು? ನಾನು ಎಂತ ದೊಡ್ಡ ಡಾಕ್ಟರ್ ಆದ್ರೂ ಕೂಡ ನನಗೆ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದಾಗ ಕೆಳಗಡೆ ಇರೋ ಡಾಕ್ಟರ್ ಹತ್ರ ಸಜೆಷನ್ಸ್ ತಗೊಂತೀನಿ. ಅದೇ ತರ ತಾಯಿ ಹೇಳ್ತಾಳೆ, ನಂಗೆ ಒಂದು ಕಡೆ ನಿಲ್ಲಕ್ ಆಗ್ತಾ ಇಲ್ಲ, ಎಲ್ಲದ್ರಲ್ಲೂ ಇರ್ಬೇಕು, ನಾನು ಇದೀನಿ, ಅದ್ ನನ್ಗೆ ಗೊತ್ತು, ಬಟ್ ಆದ್ರೂ ಕೂಡ ನಾನು ಕಾಪಾಡು. ಈ ರೀತಿ ಹೇಳ್ತಾ ಇರೋದು ನಿಜ ಅಲ್ಲ, ಇದು ಸ್ವಪ್ನ, ಇದು ಕನಸು. ಬ್ರಹ್ಮನ್ ಕನ್ಸಲ್ಲಿ ಈ ತರ ಬಂದ್ಬಿಡುತ್ತೆ. ತಾಯಿ ತಪಸ್ ಕೂತ್ಕೊಂಡಂಗೆ ಬ್ರಹ್ಮದೇವಾಗ ವರ ಕೊಟ್ಟಂಗೆ. ಅವಾಗ ಅರ್ಥ ಆಗುತ್ತೆ, ಓಹೋ ಇದರ ಕನಸಿನ ಅರ್ಥ ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೋಬೇಕು ಅಂತ. ಬ್ರಹ್ಮದೇವ ಆಮೇಲೆ ನಿಜವಾಗ್ಲೂ ತಪಸ್ ಮಾಡಿ ತಾಯಿನ ಕೇಳ್ತಾನೆ, ನನ್ಗೆ ಸೃಷ್ಟಿ ಕಾರ್ಯದಲ್ಲಿ ಸಹಾಯ ಮಾಡುವಂತ ಜಗನ್ಮಾತೆ ಪ್ರತ್ಯಕ್ಷಳಾಗಿ ಬ್ರಹ್ಮದೇವನ್ಗೆ ವರ ಪಾಲಿಸಿ ನೀನು ಸೃಷ್ಟಿ ಕಾರ್ಯ ಮಾಡು ಅಂತ ವರ ಪ್ರಸಾದವನ್ನ ಮಾಡ್ತಾರೆ. ಹಾಗಾಗಿ ಅಮ್ಮ ನೀನು ಎಲ್ಲದ್ರಲ್ಲೂ ಇರಬಲ್ಲೆ, ಚಲಿಸಬಲ್ಲೆ ಅನ್ನೋ ವರವನ್ನ ನನ್ಗೆ ಗೊತ್ತು, ಹಾಗಾಗಿ ನನಗೂ ಆ ವರವನ್ನ, ಸೃಷ್ಟಿ ಕಾರ್ಯವನ್ನ ಮಾಡ್ತಕ್ಕಂಥ ವರವನ್ನ ಕೊಡು ಅಂತ ಆತ ಪ್ರಾರ್ಥಿಸಿ ವರವನ್ನ ಪಡ್ಕೊಂತಾನೆ. ಮುಂದೆ ನಾರದರು ತಾಯಿಗಿರ್ತಕ್ಕಂಥ ಎಲ್ಲ ಲಕ್ಷಣವನ್ನ ಹಿಮವಂತನ ಪುತ್ರಿಯಾದ ಪಾರ್ವತಿಯಲ್ಲಿ ಗಮನಿಸ್ತಾರೆ. ಆಕೆಯ ಪಾದಗಳನ್ನ ನೋಡ್ತಾರೆ. ಪಾರ್ವತಿಯ ಪಾದಗಳನ್ನ, ಬಹಳ ಶ್ರೇಷ್ಠವಾಗಿರುತ್ತೆ ಆ ಪಾದ. ಹಿಂದೆ ನಾನು ತರಗತಿ ಮಾಡ್ಬೇಕಾದ್ರೆ ಹೇಳಿದ್ದೆ, ಹೆಣ್ಣು ಜಾತಿಲಿ 3 ಜಾತಿ ಇರ್ತಾರೆ, ಪದ್ಮಿನಿ ಜಾತಿ ಬೇರೆ, ಇನ್ನೊಂದ್ ಜಾತಿ ಬೇರೆ ಅಂತ. ಪದ್ಮಿನಿ ಅಂತ ಎಲ್ಲಾರನ್ನು ಕರೆಯಲ್ಲ, ದೇವತೆಗಳನ್ನ, ಗಂಧರ್ವ ಸ್ತ್ರೀಯರನ್ನ ನಾವು ಪದ್ಮಿನಿಯರು ಅಂತ ಕರಿತೀವಿ. ಆ ಲಕ್ಷಣ ಇರುತ್ತೆ ತಾಯಿಯಲ್ಲಿ. ಆಗ ನಾರದ ಮಹರ್ಷಿಗಳು ಆಕೆ ತಾಯಿ ಕಾಲ್ ನೋಡ್ಬಿಟ್ಟು ಹೇಳ್ತಾರೆ, ಮೇನಕಾಗಿ ಹೇಳ್ತಾರೆ, ಹಿಮವಂತನ ಹೆಂಡತಿಗೆ ಹೇಳ್ತಾರೆ, ಮೇನಾದೇವಿ ನಿನ್ನ ಮಗಳು ಒಂದು ಕಡೆ ನಿಲ್ಲೋಳಲ್ಲ. ಗಾಬರಿ ಆಗೋಯ್ತು ಮೇನಾದೇವಿಗೆ, ಏನಪ್ಪ ನನ್ನ ಮಗಳ ಬಗ್ಗೆ ಈ ತರ ಹೇಳ್ತಾ ಇದ್ದಾರೆ ನಾರದರು, ಒಂದು ಕಡೆ ನಿಲ್ಲೋಳಲ್ಲ ಅಂದ್ರೆ ಏನ್ ಅರ್ಥ? ಹೆಣ್ಮಕ್ಳು ಯಾವತ್ತೂ ಒಂದು ಕಡೆ ನಿಂತು ಬದುಕ್ಬೇಕು, ಸುತ್ತಾಟ ಆಗ್ಬಾರ್ದು, ಸಂಚಾರ ಜಾಸ್ತಿ ಇರಬಾರ್ದು ಹೆಣ್ಮಕ್ಳಿಗೆ. ಯಾವಾಗ್ಲೂ ಪ್ರಪಂಚ ಪರ್ಯಟನೆ ಮಾಡಿ ನಿಂತಕ್ಕಂಥ ಹೆಣ್ಮಕ್ಳು ಅಷ್ಟು ಸೂಕ್ತವಲ್ಲ ಅಂತ ಅವಳು ಗಾಬರಿ ಆಗ್ತಾಳೆ. ಅದಕ್ಕೆ ನಾರದರು ಮಾತನ್ನ ಮುಂದುವರೆಸಿ ಹೇಳ್ತಾರೆ,
ಯಾಕ ಮಾತನ್ನ ಹೇಳ್ದೆ ಅಂದ್ರೆ, ಈಕೆ ಸರ್ವಾಂತರ್ಯಾಮಿ, ಎಲ್ಲ ಕಡೆ ಚಲಿಸ್ತಾ ಇರ್ತಾಳೆ, ಅದಕ್ಕೆ ಇವಳನ್ನ ಸರ್ವಗ ಅಂತ ಕರೆಯೋದು. ಈಕೆ ಪಾದ ಸರ್ವ ಲೋಕಗಳಲ್ಲೂ ಓಡಾಡ್ತಾ ಇರುತ್ತೆ. ದೇವ ದಾನವ ಮಾನವರಿಂದ ಪೂಜೆ ಪಡ್ಕೊಂತಕ್ಕಂತ ಅರ್ಹತೆ ನಿನ್ನ ಮಗಳಿಗಿದೆ ಅಂತ ನಾರದರು ಆಮೇಲೆ ತಿಳಿಸ್ತಾರೆ. ಈ ಮಾತನ್ನ ಕೇಳಿ ತಾಯಿ ಬಹಳ ಸಂತೋಷಗೊಳ್ತಾಳೆ. ಸರ್ವಮೋಹಿನಿ ಅಂತ ಕರಿತೀವಿ ನೋಡಿ. ವಿಷ್ಣು ಮಾಯಾ ಸ್ವರೂಪಿಣಿಯಾದ ಶ್ರೀಮಾತೆ ಮೋಹಿನಿ ರೂಪಧಾರಿಣಿ, ಸರ್ವ ಪ್ರಾಣಿಗಳನ್ನ ತನ್ನ ಮಾಯೆಯಿಂದ ಆವರಿಸಿ ನಮ್ಗೆ ನಿದ್ರೆ ಕೊಡ್ತಾಳೆ, ದುಃಖ ಕೊಡ್ತಾಳೆ, ಪರವಶ್ಯ ಕೊಡ್ತಾಳೆ, ಇನ್ನು ಎಲ್ಲ ರೀತಿಯಾದಂಥದ್ದು ಕೊಡ್ತಾಳೆ. ಅದಕ್ಕೆ ಅವಳನ್ನ ಸರ್ವಮೋಹಿನಿ ಅಂತ ಕರಿತೀವಿ. ಸರಸ್ವತಿ ಬಗ್ಗೆ ನಿಮ್ಗೆ ಹೇಳಲೇಬೇಕಾಗಿಲ್ಲ. ವಾಗ್ದೇವಿ ಸರಸ್ವತಿ ದೇವಿ ಅಭಿಧಾನ. ಸರಸ್ವತಿ ನಮಸ್ತುಭ್ಯಂ ವಂದೇ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸದ ಅಂತ ಸುಧಿಸ್ತೀವಿ. ಅಕ್ಷರಾಭ್ಯಾಸ ಮಾಡಿಸ್ತೀವಿ ಮಕ್ಕಳಿಗೆ. ನೋಡಿ, ವಿದ್ಯಾಸ್ವರೂಪಿ ಜ್ಞಾನ ಸ್ವರೂಪಿಯಾದ ಸರಸ್ವತಿ ಅಕ್ಷರ ರೂಪದಲ್ಲಿ ಇರ್ತಾಳೆ, ಅಂತರ್ವಾಹಿನಿಯಾಗಿರ್ತಾಳೆ ಅಕ್ಷರ ರೂಪದಲ್ಲಿ. ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ಸನಾತನ ಧರ್ಮದಲ್ಲಿ ವಿದ್ಯೆನೂ ಕೂಡ ದೇವರು ಅಂತೀವಿ, ಒಂದು ಪುಸ್ತಕವನ್ನ ದೇವರು ಅಂತೀವಿ, ಒಂದು ಬ್ಯಾಗ್ ನ ದೇವರು ಅಂತೀವಿ, ಒಂದು ಪೆನ್ನ ದೇವರು ಅಂತೀವಿ. ಎಲ್ಲದ್ರಲ್ಲೂ ದೇವರು ಅಂತ ಯಾಕೆ ಹೆಸರಿಟ್ಬಿಟ್ಟಿರೋದು ಅಂದ್ರೆ, ಭಯ ಭಕ್ತಿಯಿಂದ ಅದಕ್ಕೆ ಗೌರವ ಕೊಟ್ಟಾಗ ಕಾನ್ಸಂಟ್ರೇಷನ್ ಲೆವೆಲ್ ಇಂಪ್ರೂವ್ ಆಗಿ ಓದಿರೋದು ಚೆನ್ನಾಗಿ ತಲೆಗೆತ್ತುತ್ತೆ ಅಂತ. ಹಾಗಾಗಿ ಪ್ರತಿ ಅಕ್ಷರಕ್ಕೂ ಒಂದೊಂದು ದೇವತಾ ಸ್ವರೂಪಿಣಿ ಇರ್ತಾರೆ. ಚತುರ್ಭುಜಳಾದ ಸರಸ್ವತಾ ದೇವಿ ಬಲಗಡೆ ಕೆಳಗಿನ ಕೈಯಲ್ಲಿ ವೀಣೆ ಮೀರ್ತಾ, ಬಲಗಡೆ ಮೇಲಿನ ಕೈಯಲ್ಲಿ ಅಕ್ಷರಮಾಲೆ ಅಥವಾ ಜಪಮಾಲೆ ಇಟ್ಕೊಂಡಿದ್ದಾರೆ. ಶುದ್ಧ ಸ್ಫಟಿಕ ಮಾಲೆಯನ್ನ ತಿರುಗಿಸ್ತಾ ಎಡಗಡೆ ಮೇಲಿನ ಕೈಯಿಂದ ವೀಣೆ ನುಡಿಸ್ತಾ ಇರ್ತಾಳೆ. 4 ಕೈ ತಾಯಿಗೆ ಪುಸ್ತಕ ಹಿಡ್ಕೊಂಡು, ಜಪಮಾಲೆ ಹಿಡ್ಕೊಂಡು, ವೀಣೆ ನುಡಿಸ್ಕೊಂಡು, ಅಚ್ಚ ಬಿಳುಪಿನ ರೇಷ್ಮೆ ಸೀರೆ ಉಟ್ಕೊಂಡು, ಮುತ್ತಿನ ಹಾರ ಧರಿಸ್ಕೊಂಡು ಹಂಸವಾಹನಿಯಾಗಿ ಸರಸ್ವತಿ ದೇವಿ ನಮಗೆ ಕಾಣಿಸ್ತಾರೆ. ಸ್ಫಟಿಕದಂತಹ ನಿರ್ಮಲತೆ, ಶುದ್ಧತೆ ವಿದ್ಯೆಯ ಪ್ರತಿಬಿಂಬ, ಪ್ಯೂರಿಟಿ. ವಿದ್ಯೆನ ಯಾವತ್ತೂ ಕೂಡ ವೈಟ್ ಕಲರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಯಾಕೆ ಗೊತ್ತಾ? ಯಾವತ್ತು ಅಕ್ಷರ ಜ್ಞಾನ ಅನ್ನೋದು ಬಿಳಿ ಬಣ್ಣದ ತರ ಇರಬೇಕು, ಅದ್ರಲ್ಲಿ ಕಲ್ಮಶ ಇರಬಾರ್ದು. ನನ್ನ ಜ್ಞಾನ ಇದೆ ಅಂತ ಹಮ್ಮು ಬಿಮ್ಮು ನನ್ನಲ್ಲಿ ಇರಬಾರ್ದು. ನೋಡಿ, ಭೂಮಿ ಮೇಲಿರೋ ಪ್ರಾಣಿ ಕೋಟಿಯಲ್ಲಿ ಕೇವಲ ಮನುಷ್ಯರಿಗೆ ಮಾತ್ರ ಮಾತು ಬರುತ್ತೆ, ಅದು ವರ. ಮಾನವನ ಜಿಹ್ವೆ ಅಥವಾ ನಾಲ್ಗೆ ಮೇಲೆ ಭಾವಗಳಾಗಿ, ಕವಿತ್ವವಾಗಿ, ಸ್ತೋತ್ರವಾಗಿ, ಕಾವ್ಯ ಪುರಾಣ ವೇದಗಳಾಗಿ, ಉಪನಿಷತ್ತಾಗಿ ನರ್ತಿಸ್ತಕ್ಕಂಥ ಶಕ್ತಿ ಕೊಟ್ಟಿರೋದು ಸರಸ್ವತಿ ದೇವಿ. ಆಕೆ ಪ್ರಸಾದಿಸ್ತಕ್ಕಂಥ ಈ ಮಾತನ್ನ ನಾವು ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಾಗತ್ತೆ, ಕೆಟ್ಟದ್ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದ್ ಯೂಸ್ ಆಗತ್ತೆ. ಜಗತ್ತಲ್ಲಿ ಯಾರಾದ್ರೂ ಇದನ್ನ ಎರಡೂ ರೀತಿಯಲ್ಲಿ ಉಪಯೋಗ ಮಾಡ್ಕೊಂತ ಇದ್ದಾರೆ ಅಂದ್ರೆ ಅದು ನಾವೇ ಮಾನವರು. ಅದಕ್ಕೆ ಆ ವಾಕಿನ ಶಕ್ತಿ ಬಗ್ಗೆ ಹೇಳ್ತಾ ಒಂದು ಶ್ಲೋಕವನ್ನ ರಚಿಸಿದ್ದಾರೆ ಮಹರ್ಷಿಗಳು. ಜಿಹ್ವಾಗ್ರೇ ವಸತೆ ಲಕ್ಷ್ಮಿ, ಜಿಹ್ವಾಗ್ರೇ ಮಿತ್ರ ಬಾಂಧವ, ಜಿಹ್ವಾಗ್ರೇ ಬಂಧನ ಪ್ರಾಪ್ತಿ, ಜಿಹ್ವಾಗ್ರೇ ಮರಣ ಧ್ರುವಂ. ಎಷ್ಟು ಚೆನ್ನಾಗಿದೆ, ಇದೆಲ್ಲ ತಿಳ್ಕೋಬೇಕು. ಈ ಮಾತಲ್ಲಿ, ನಾಲಿಗೆಯಲ್ಲಿ ವಾಗ್ದೇವತಾ ಸ್ವರೂಪ ಲಕ್ಷ್ಮಿ ಮಾನವನಿಗೆ ಸರ್ವವನ್ನ ಪ್ರಸಾದಿಸ್ತಾಳೆ. ತಾಯಿ ಎಲ್ಲ ಕೊಡ್ತಾಳೆ ಈ ಬಾಯಿಂದ ನಮ್ಗೆ, ಮಾತಿಂದ. ಈ ಮಾತನ್ನ ಹಿತಮಿತವಾಗಿ, ಮೃದು ಮಧುರವಾಗಿ ನಮ್ಮ ಮುಂದೆ ಇರೋರಿಗೆ ನೋಯಿಸ್ತೆ ನೀವು ಬಳಸಿದ್ದೆ ಆದ್ರೆ ಮಹಾಲಕ್ಷ್ಮಿ ಕೀರ್ತಿ ಕೊಡ್ತಾಳೆ, ವ್ಯಾಪಾರದಲ್ಲಿ ಲಾಭ ಕೊಡ್ತಾಳೆ, ವಾಕ್ಚಾತುರ್ಯವನ್ನ ಕೊಡ್ತಾಳೆ. ಬಂಧು ಬಾಂಧವರೆಲ್ಲ ನಮ್ಗೆ ಮಿತ್ರರಾಗಿರ್ತಾರೆ, ಯಾವಾಗ್ಲೂ ಚೆನ್ನಾಗಿರ್ತೀವಿ ನಾವು, ಎಲ್ಲ ರಿಲೇಶನ್ಶಿಪ್ ಜೊತೆಗೆ, ಸಂಬಂಧಿಕರ ಜೊತೆ ಚೆನ್ನಾಗಿರ್ತೀವಿ. ಅದೇ ನಾವೇನಾದ್ರೂ ಮಾತನ್ನ ಕಠಿಣವಾಗಿ, ಪೌರುಷವಾಗಿ, ಪೀಡಿಸೋ ತರ ಉಪಯೋಗಿಸಿದ್ರೆ ಈ ಜಿಹ್ವಾಗ್ರೆ ಬಂಧನ ಪ್ರಾಪ್ತಿ, ನೋವುಂಟಾಗತ್ತೆ, ಬಂಧನಕ್ಕೊಳಗಾಗ್ತೀವಿ, ಹಾಳಾಗೋಗ್ಬಿಡ್ತೀವಿ ಜೀವನದಲ್ಲಿ, ಕಾರಾಗೃಹಕ್ಕೆ ಹೋಗ್ತೀವಿ, ಕೆಲವೊಮ್ಮೆ ಮರಣ ಧ್ರುವಂ, ಮರಣ ಶಿಕ್ಷೆ ಕೂಡ ಆಗತ್ತೆ. ಎಷ್ಟ್ ಚೆನ್ನಾಗಿ ಹೇಳಿದ್ದಾರೆ. ಇರೋದು ಒಂದೇ ಮಾತೆ, ಅದನ್ನ ಯಾವ ರೀತಿ ಬಳಸ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಬಸವಣ್ಣರು ಕೂಡ ಹೇಳಿರೋದು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಯಾವತ್ತು ಮಾತು ಜಗತ್ತನ್ನ ಗೆಲ್ಲುತ್ತೆ, ಅದೇ ಮಾತು ಜಗತ್ತಲ್ಲಿ ನನ್ನನ್ನ ಕೊಲ್ಲುತ್ತೆ. ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ.
ಯಾರ ಜೊತೆ ಮಾತಾಡ್ಬೇಕಾದ್ರೂ ಕೂಡ ಅಷ್ಟೇ, ಕ್ರೋಧಾವೇಶದಿಂದ ಆಡಿದ ಮಾತು ನಮಗೆ ಮುಳ್ಳಾಗತ್ತೆ ಅನ್ನೋದನ್ನ ನೀವ್ ಯಾವತ್ತೂ ಮರಿಬಾರ್ದು. ಸರಸ್ವತಿನ ನದಿ ಇದೆ, ಗೊತ್ತಲ್ಲ ನಿಮ್ಗೆ? ಸರಸ್ವತಿ ಅಂತಕ್ಕಂಥ ನದಿ ಕೂಡ ಇದೆ. ಗಂಗಾ ಯಮುನಾ ನದಿ ಪ್ರಯಾಗದ ಬಳಿ ಸಂಗಮಿಸುತ್ತೆ. ಪ್ರಯಾಗ್ ನಿಮ್ಗೆ ಗೊತ್ತಿರ್ಬೋದು. ಆ ಸರಸ್ವತಿ ನದಿ ಮಾತ್ರ ಅಂತರ್ವಾಹಿನಿಯಾಗಿ ಪ್ರವಹಿಸ್ತಾಳೆ, ಅವ್ಳ ಕಣ್ಣಿಗೆ ಕಾಣಿಸಲ್ಲ ಸರಸ್ವತಿ ನದಿ. ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರಿತೀವಿ. ಗಂಗಾ ಯಮುನಾ ಕಾಣಿಸುತ್ತೆ, ಆದ್ರೆ ಸರಸ್ವತಿ ನದಿ ಹಿಡನ್ ಆಗಿ ಹರಿಯುತ್ತೆ. ಇಲ್ಲ ಒಂದು ಕಡೆ ಮಾತ್ರ ಸ್ವಲ್ಪ ಭಾಗ ಗೋಚರ ಆಗಬಹುದೇನೋ. ಸರ್, ಗಂಗಾ ಯಮುನಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ ಅಂದ್ರೆ, ನೋಡಿ, ಗಂಗಾ ಅನ್ನೋ ನದಿ ಇಡಾನಾಡಿ, ಯಮುನಾ ಅನ್ನೋದು ಪಿಂಗಳ ನಾಡಿ, ಸರಸ್ವತಿ ನದಿ ಸುಷುಮ್ನ ನಾಡಿ. ನಮ್ಮ ದೇಹವನ್ನ ಇಮ್ಯಾಜಿನ್ ಮಾಡ್ಕೊಂಡು, ನಿಮ್ ಶರೀರವನ್ನ ನೀವು ನೋಡ್ಕೊಳ್ಳಿ. ನಮ್ಮ ದೇಹದಲ್ಲಿ 3 ನದಿಗಳು ಸದಾಕಾಲ ಹರಿತಾ ಇರುತ್ತೆ. ಯಾವ್ಯಾವ ನದಿ ನಮ್ಮ ದೇಹದಲ್ಲಿ ಹರಿಯೋದು? ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ. ಯಾಕೆ ಮಾತಂದೆ ಅಂದ್ರೆ, ಇಡಾನಾಡಿ, ಪಿಂಗಳ ನಾಡಿ, ಈ ಗಂಗಾ ಯಮುನಾ ಅಂತಕ್ಕಂಥದ್ದು ಹೋಗಿ ಸೇರೋದು ಸುಷುಮ್ನ ನಾಡಿಗೆ. ಈ ಗಂಗಾ ಯಮುನಾ ಸರಸ್ವತಿಯ ಸಮ್ಮಿಲನನೇ ನಮ್ಮ ದೇಹದಲ್ಲಿರ್ತಕ್ಕಂಥ ಇಡಾ, ಪಿಂಗಳ, ಸುಷುಮ್ನ. ಸುಷುಮ್ನ ಯಾವತ್ತು ಹಿಡನ್ನಾಗ ಹರಿಯುತ್ತೆ ಅಂದ್ರೆ ಬಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಕಾಣಿಸ್ತಾ ಇರೋ ತರ ಇರುತ್ತೆ. ಕಾಣಿಸೋದು ಅಂದ್ರೆ ನಮ್ಗೆ ಇಡಾ, ಪಿಂಗಳ. ಅದಕ್ಕೆ ನಮ್ಮ ದೇಹದಲ್ಲಿ ಹರಿಯೋ ನದಿಗಳನ್ನ ಶುದ್ಧತೆ ಮಾಡ್ಕೊಳೋದು ಬಹಳ ಇಂಪಾರ್ಟೆಂಟು. ಧ್ಯಾನ, ಜಪ, ತಪ, ಸ್ತೋತ್ರ, ಸತ್ಸಂಗ ಯಾಕೆ ಬೇಕು ಅಂದ್ರೆ ನಮ್ಮ ನಾಡಿಗಳ ಶುದ್ಧತೆಗಾಗಿ. ಯಾವಾಗ್ಲೂ ಆ ನದಿಗಳು ಚೆನ್ನಾಗಿ ಹರಿತಾ ಇದ್ರೆ ದೇಹ ಆರೋಗ್ಯ ಸ್ಥಿತಿಯಲ್ಲಿರುತ್ತೆ, ಮನಸ್ಸು ಏಕಾಗ್ರತೆಯಿಂದ ಇರುತ್ತೆ. ಜೀವನದಲ್ಲೂ ಕೂಡ ಕಷ್ಟ ಬಂದ್ರು ಎದುರಿಸೋ ಶಕ್ತಿ ನಮ್ಗೆ ಬರುತ್ತೆ ಅಲ್ಲಿಂದ. ಗುಹಾಂಬ ಅಂದ್ರೆ, ಮೊನ್ನೆನೆ ಹೇಳ್ದೆ, ಗುಹ ಅಂದ್ರೆ ಕುಮಾರಸ್ವಾಮಿ ಅಥವಾ ಕಾರ್ತಿಕೇಯ, ಷಣ್ಮುಖ, ಸುಬ್ರಹ್ಮಣ್ಯ, ಏನ್ ಬೇಕಾದ್ರೂ ಅನ್ಕೋಬಹುದು. ಆ ಸ್ವಾಮಿಗೆ ಮಾತೃಮೂರ್ತಿ ಆಗಿರ್ತಕ್ಕಂಥ ಶ್ರೀಮಾತೆಯನ್ನ ಗುಹಾಂಬ ಅಂತ ಗುಹಾ ಪ್ಲೇಸ್ ಅಂಬ, ಗುಹನಿಗೆ ಅಂಬಳಾದವಳೆ ಗುಹಾಂಬ. ಗುಹ್ಯರೂಪಿಣಿ ಅಂದ್ರೆ ಆಕೆಯನ್ನ ಗುಹ್ಯವಾಗಿ ಅಂದ್ರೆ ಬಹಳ ಸೀಕ್ರೆಟ್ ತಾಯಿ, ಸೂಕ್ಷ್ಮ ರೂಪಿ ತಾಯಿ. ಅವಳನ್ನ ಅರಿಯೋ ಪ್ರಯತ್ನ ಇನ್ಮೇಲಾದ್ರೂ ಮಾಡಿ. ಇಷ್ಟಿನ ಆಗ್ಲಿಲ್ಲ, ಇನ್ಮೇಲಾದ್ರೂ ತಾಯಿನ ಅವಳನ್ನ ಅರ್ಥ ಮಾಡ್ತಕ್ಕಂತ ಒಂದು ಮನಸ್ಸು ಅಥವಾ ನಿಮ್ಗೆ ಶಕ್ತಿ ಬರ್ಲಿ ಅನ್ನೋದನ್ನ ಹೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಭಗವತಿ ಲಲಿತಾಂಬೆಗೆ ಎಲ್ಲಾ ವಿಧದ ಬಿರುದು, ಗುಣ, ಧರ್ಮ ಎಲ್ಲ ಇದೆ ತಾಯಿಗೆ. ಗಿರಿ ಅಂತೀವಿ, ವನ ಅಂತೀವಿ, ಬೆಟ್ಟ, ಗುಡ್ಡ, ಏನೇನೋ ಹೆಸರಿಂದ ತಾಯಿನ ಕರಿತೀವಿ. ಈಗ ಮಾನವರಲ್ಲಿ ರಾಜ, ಧೀರ, ವೀರ, ಸದ್ಗುಣಿ, ದುರ್ಗುಣಿ, ಯುವಕ, ವೃದ್ಧ, ಬ್ರಹ್ಮಚಾರಿ, ಗೃಹಸ್ಥ, ಸನ್ಯಾಸಿ, ಇನ್ನು ಏನೇನೇನೋ ಇದೆ. ಬೆಟ್ಟಗಳಲ್ಲಿ ನಂದಿ ಬೆಟ್ಟ, ತಿರುಮಲೆ ಬೆಟ್ಟ, ತ್ರಿಕೂಟ ಬೆಟ್ಟ, ಏನೇನೋ ಕರಿತೀವಿ. ಆದ್ರೆ ಅವಳು ಗಂಡು ಹೆಣ್ಣು ಇತ್ಯಾದಿ ಜಾತಿಗಳಿಂದ ರಹಿತಳಾಗಿದ್ದಾಳೆ. ಶಿವನ ಶಕ್ತಿನೂ ಇದೆ, ಹಾಗೂ ಅವಳ ಸ್ವಂತ ಶಕ್ತಿ ಇದೆ. ಪತಿನಿಷ್ಠ ಪತಿವ್ರತೆ ಕೂಡ ಆಗಿದ್ದಾಳೆ. ಜೊತೆಗೆ ಅವಳು ಲೋಕವನ್ನ ಸಂಭಾಳಿಸ್ಬೇಕಾದ್ರೆ ಪತಿಯ ವಿರುದ್ಧ ಕೂಡ ನಿಲ್ತಕ್ಕಂತ ಒಂದು ಡಿಸಿಷನ್ ಕೂಡ ತಗೊಂತಾಳೆ. ಎಷ್ಟೋ ಜನ ಹೆಣ್ಮಕ್ಳು ಗಂಡನಿಂದ ಕಷ್ಟಪಡ್ತಾ ಇರ್ತೀರ. ಹೌದು, ಪತಿ ಧರ್ಮವನ್ನ ನಿವಾರಣೆ ಮಾಡ್ಬೇಕಾದ್ರೆ ಕೆಲವೊಂದು ಸಲ ಎದುರುಗಡೆ ನಿಂತಕ್ಕಂಥ ಸಂದರ್ಭ ಬಂದಾಗ ನಿಲ್ಲೇಬೇಕಾಗತ್ತೆ. ಅದು ಏನು ಮಾಡಕ್ಕಾಗಲ್ಲ. ಪತಿವ್ರತೆ ಗಂಡನ ಯೋಗಕ್ಷೇಮದ ಜೊತೆಗೆ ಅವಳ ಕಾರ್ಯವನ್ನು ಕೂಡ ಅವಳು ನೆನ್ಪು ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಗಾಯತ್ರಿ ಉಪದೇಶ, ಗಾಯತ್ರಿ ಮಂತ್ರವನ್ನ ಗುರುಪದೇಶ ಮಾಡ್ಬೇಕು ಅಂತಾರೆ. ಇಲ್ಲವಾದ್ರೆ ಅದಕ್ಕೆ ಶಕ್ತಿ ಇಲ್ಲ ಅಂತಾರೆ. ಅದೇ ತರ ಸಪ್ತಶತಿ, ಪಂಚದಶಿ, ಷೋಡಶಿ ಮಂತ್ರ ಕೂಡ ಗುರುಪದೇಶ ಪಡ್ಕೋಬೇಕು ಅಂತ ಹೇಳ್ತಾರೆ. ಅದು ಒಂದು ಮಟ್ಟಕ್ಕೆ ಸರಿ. ಆದ್ರೆ ನಾನು ಮೊನ್ನೆನೆ ಹೇಳ್ದಾಗೆ ತಾಯಿಯನ್ನ ಗುರುವಾಗಿ ನೀವ್ ಯಾರಾದ್ರೂ ನಿಜವಾಗ್ಲೂ ಮನಸ್ಸಲ್ಲಿ ನೀವು ಆವಿರ್ಭವಿಸ್ಕೊಂಡು ತಾಯಿಯನ್ನ ಆರಾಧನೆ ಮಾಡೋರು ಶಕ್ತಿ ಇದ್ರೆ ಮಾಡ್ಬೋದು. ಇಲ್ಲಿ ಸಾಧ್ವಿ ಅಂತ ಒಂದು ಪದ ಬರುತ್ತೆ ಶ್ಲೋಕದಲ್ಲಿ. ಸಾಧು ಪ್ಲಸ್ ಇದು ಎಣ್ಸಂಧಿ. ಈ ಹಿಂದೆ ಸಾಧ್ವಿ ಅಂತಕ್ಕಂಥ ನಾಮ ಬಹಳ ಸಲ ಬಂದಿತ್ತು. ಇಲ್ಲಿ ಸಾಧು ಅಂದ್ರೆ ಅಗ್ನಿ ಅಂತ ಅರ್ಥ. ದೇವಿ ಅಗ್ನಿ ಸ್ವರೂಪಳು ಅಂತ. ಇದಕ್ಕೆ ಅನ್ನೋ ಬಿಂದು ಸೇರಿಸಿದಾಗ, ಈ ಅನ್ನೋ ನಾಮಪದವಾಗಿ ಚಿಂತಿಸಿದಾಗ ಇಲ್ಲಿ ಸಾಧ್ವಿ ಅನ್ನೋ ಪದ ಉತ್ಪತ್ತಿ ಆಗುತ್ತೆ. ಮನ್ಮಥ, ಬಾಣ, ಹಾವು, ಗುಹೆ, ಕಾಮನ ಬಿಲ್ಲು, ತಾವರೆ ಹೂವಿನ ಕೇಸರ, ಇಷ್ಟು ಅರ್ಥ ಬರುತ್ತೆ ಸಾಧ್ವಿ ಅನ್ನೋ ಪದಕ್ಕೆ. ಇಲ್ಲಿ
ವೈಶಿನ್ಯಾದಿ ವಾಗ್ದೇವತೆಗಳು ಯಾಕೆ ಸಾಧ್ವಿ ಅಂತ ಕರೆಯೋದು ಅಂತ ಅದನ್ನ ಹಾಗೆ ಪರ್ಟಿಕ್ಯುಲರ್ ಆಗಿ ನಾವ್ ಹೇಳಕ್ಕಾಗಲ್ಲ. ಅವರು ಆಕೆಯನ್ನ ಮನ್ಮಥನ್ ತರ ಕಾಮವಹಿತಳು ಅಂತ ಕರೆದಿರ್ಬೋದು, ತಾವರೆ ಹೂವಲ್ಲಿ ಇರ್ತಕ್ಕಂಥ ಕೇಸರ್ ತರ ಮೃದುವಾಗಿರ್ತಕ್ಕಂಥಳು ಅಂತ ಕರೆದಿರ್ಬೋದು, ಅಥವಾ ಕಾಮನ ಬಿಲ್ಲಿನಂತೆ ಯಾವಾಗ್ಲೂ ಪ್ರಕಾಶಿಸ್ತಾ ಇರ್ತಕ್ಕಂಥಳು ಅಂತಾನೂ ಕರೆದಿರ್ಬೋದು. ಈ ಸಾಧ್ವಿ ಅನ್ನೋ ಪದಕ್ಕೆ ನಾವು ನಾನಾ ವಿಧವಾದಂತಹ ಅರ್ಥವನ್ನ ಮಾಡ್ಕೋಬಹುದು. ಅಥವಾ ಸೂರ್ಯನಿಗೆ ಶಾಖ, ಚಂದ್ರನಿಗೆ ತಂಪು ಅಂತ ಕೂಡ ಅರ್ಥ ಮಾಡ್ಕೋಬಹುದು. ಈ ಕಾರ ಅಂತಕ್ಕಂಥದ್ದು ಕಾಮಕೆಲ ಬೀಜ, ಹಾಗಾಗಿ ಅಲ್ಲಿ ಮನ್ಮಥ ಅಂತ ಬಳಸ್ತಾರೆ ಅವರು. ಗುರುಮಂಡಲ ರೂಪಿಣಿ ಸದಾಶಿವ ಗುರು, ಆತನ ಪತ್ನಿ ಗುರು ರೂಪಿಣಿ. ಲೋಕ ಕಲ್ಯಾಣಕ್ಕಾಗಿ ಒಂದೊಂದು ಸ್ತೋತ್ರ ಮಂತ್ರಗಳನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾಳೆ ತಾಯಿ. ಈಶ್ವರನ ಹತ್ರ ಪ್ರತಿ ಸಲ ಪಗಡೆ ಆಟದಲ್ಲಿ ಸೋತಾಗ ಬೇಕು ಅಂತ ಈಶ್ವರನ ಹತ್ರ ತಾಯಿ ಒಂದು ಸ್ತೋತ್ರ ಮಹಿಮೆ ಹೇಳಿ, ಒಂದ್ ಸ್ತೋತ್ರ ಹೇಳಿ ಅಂತ ಕೇಳ್ತಾ ಇರ್ತಾಳೆ. ಅಂದ್ರೆ ಅವಳು ಗುರು ಸ್ಥಾನದಲ್ಲಿ ತನ್ನ ಗಂಡನನ್ನ ನೋಡಿ ಅವಳು ಗುರುವಾಗಿ ಅವನ ಬಾಯಿಂದ ಮಂತ್ರಗಳನ್ನ ಹೊರಗಡೆ ತರಿಸ್ತಾಳೆ ತಾಯಿ. ಜಗದ್ಗುರುವಾದ ಪರಶಿವ ಶಾಂತ ರೀತಿಯಿಂದ ಪಾರ್ವತಿ ಕೇಳಿದ ಎಲ್ಲದಕ್ಕೂ ಮಂತ್ರೋಪದೇಶವನ್ನ ಕೊಡ್ತಾನೆ. ಆದ್ರೆ ಮತ್ತೆ ಕಡೆಯಲ್ಲಿ ಒಂದ್ ಮಾತು ಹೇಳ್ಬಿಡ್ತಾನೆ. ಎಲ್ಲಾ ಮಂತ್ರ ಹೇಳಾದ್ಮೇಲೆ, ದೇವಿ ಇದು ಗೋಪ್ಯವಾದದ್ದು, ಎಚ್ಚರಿಕೆ ಅಂತ ಹೇಳ್ತಾನೆ. ತುಂಬಾ ಸೀಕ್ರೆಟ್, ಯಾರಿಗೂ ಹೇಳ್ಬೇಡ. ಗೊತ್ತಿತ್ತು ಹೇಳ್ಬೇಡ ಆದ್ರೂ ಹೇಳ್ತಾಳೆ ನನ್ನ ಹೆಂಡತಿ ಅಂತ. ಅದಕ್ಕೆ ಅವನ ಆತರ ಹೇಳ್ತಿದ್ದ. ಆತ ಪರಮಗುರು, ಆತನ ಹೆಂಡತಿ ಗುರು ರೂಪಿಣಿ ಆಗ್ತಾಳೆ ತಾಯಿ ಜಗಜ್ಜನನಿ. ಯಾಕಂದ್ರೆ ತಂತ್ರ ಸಾಧನೆ, ಮಂತ್ರ ಸಾಧನೆಯ ಹಲವಾರು ವಿಭಾಗಕ್ಕೆ ಕಾರಣ ಆದಂತವಳು ಮಹಾಮಾತೆ. ಇವತ್ತು ಯಾರಾದ್ರೂ ಮದ್ದು ಮಾಡ್ತೀವಿ ಅಥವಾ ಇನ್ನೊಂದೇನೋ ಮಂತ್ರ ಹಾಕ್ತಿವಿ, ಮಂತ್ರದಿಂದ ಆರೋಗ್ಯವನ್ನ ಅಥವಾ ಮಕ್ಕಳು ಭಯ ಪಟ್ಕೊಂಡ್ರೆ ಅದನ್ನೆಲ್ಲ ನಿವಾರಣೆ ಮಾಡ್ತೀವಿ ಅಂದ್ರ ಆ ವಿದ್ಯೆಗೆ ಕಾರಣೀಕರ್ತಳಾಗಿರ್ತಕ್ಕಂಥವಳು ಅವಳು. ಅವಳ ಹೆಸರು ಹೇಳ್ಕೊಂಡು ಇವತ್ತೆಷ್ಟೋ ಕಲೆಗಳನ್ನ ನಾವು ಕಲ್ತಿದ್ದೀವಿ. ಗುರುಮಂಡಲ ಅಂದ್ರೆ ಪರಶಿವ ಬಿಂದು ತ್ರಿಕೋನ ಮಧ್ಯಸ್ಥಳಾಗಿ ಏರ್ಪಟ್ಟಂತಹ ಚಕ್ರ, ಒಂದು ಚಕ್ರ ಅದು. ಆ ಚಕ್ರದಲ್ಲಿ ಶಿವ ಮತ್ತೆ ದೇವಿ ಇಬ್ರು ಇರ್ತಾರೆ. ಹಾಗಾಗಿ ನೋಡಿ, ಗುರು ಪರಂಪರೆ ಅಂತಕ್ಕಂಥದ್ದು ಇವತ್ತಿಂದ ಅಲ್ಲ, ಶಿವ ಪಾರ್ವತಿಯರ ಕಾಲದಿಂದ ಕೂಡ ಇದೆ. ಹಾಗಾಗಿ ಗುರು ಏನ್ ಮಾಡ್ತಾನೆ, ಮಂತ್ರೋಪದೇಶ ಮಾಡ್ಬೇಕಾದ್ರೆ ಶಿಷ್ಯನ ಕಿವಿಯಲ್ಲಿ ಮಂತ್ರೋಪದೇಶವನ್ನ ಮಾಡ್ತಾನೆ. ಸ್ತೋತ್ರ ಆಗಿರ್ಬೋದು, ಅದು ಛಂದಸ್ ಆಗಿರ್ಬೋದು, ಬೀಜಾಕ್ಷರಿ ಆಗಿರ್ಬೋದು, ಕೀಲಕ ಆಗಿರ್ಬೋದು, ಅಥವಾ ಸಹಸ್ರನಾಮ ಸ್ತೋತ್ರ ಆಗಿದ್ರು ಕೂಡ ಅವ್ರು ಮಾಡ್ಬೇಕಾದ್ರೆ ಮಾಡ್ತಾರೆ. ಆ ಮಂತ್ರವನ್ನ ಯಾರಿಗೆ ಮೊಟ್ಟ ಮೊದಲು ಬೋಧಿಸಿದ್ರೋ ಅವ್ರು ಮತ್ತೆ ಯಾರಿಗೆ ತಮ್ಮ ಯಾವ ಶಿಷ್ಯನಿಗೆ ಬೋಧಿಸಿದ್ರೋ ಅದೇ ಗುರು ಪರಂಪರೆ. ಈಶ್ವರ, ವಿಷ್ಣು, ಕುಮಾರಸ್ವಾಮಿ, ಅಗಸ್ತ್ಯ ಮಹಾಮುನಿಗಳು ಇವರೆಲ್ಲ ಗುರು ಪರಂಪರೆಯಿಂದ ಬಂದಿರ್ತಕ್ಕಂಥವ್ರು. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಪ್ರಕಾಶ ರೂಪ ಶಿವಮಾಧಿನಾಥಂ ಪರಾಂಬಿಕಾಂ ಶಂಕರಮಾದಿದೇವಂ ನಾರಾಯಣಂ ಪದ್ಮ ಭುವಂ ವಸಿಷ್ಠಂ ಅಂತ ಒಂದು ಶ್ಲೋಕ ಬಂದ್ಬಿಡುತ್ತೆ. ಬ್ರಹ್ಮ ವಿದ್ಯಾ ಗುರು ಪರಂಪರೆಯನ್ನ ತಿಳಿಸ್ತಾರೆ. ಅಂದ್ರೆ ಶಿವ, ಆಮೇಲೆ ಪರಾಂಬಿಕೆ, ಆಮೇಲೆ ನಾರಾಯಣ, ವಸಿಷ್ಠ ಮಹಾಮುನಿಗಳು, ಆಮೇಲೆ ಶಂಕರಾಚಾರ್ಯರು. ಈ ರೀತಿಯಾಗಿ ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನ ಅದು ಆವಿರ್ಭವಿಸ್ಕೊಂಡು ಬಂದಿದೆ. ಅಂದ್ರೆ ನಮಗೆಲ್ಲ ರಚನೆ ಆಗಿದ್ದು ನಾವ್ ಅನ್ಕೊಳೋದು ಆ ಶಂಕರಾಚಾರ್ಯರ ಮಹಾಮಹಿಮೆಯಿಂದ ಅಂತ ನಾವ್ ಅನ್ಕೊಂಡಿರ್ತೀವಿ. ಆದ್ರೆ ಮುಂಚೆ ಇವರೆಲ್ಲ ಅದನ್ನ ಆರಾಧನೆ ಮಾಡ್ಕೊಂಡು ಸ್ತೋತ್ರ ಜಪಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೊಂದು ಆಯಾಮ ಬೇಕಿತ್ತಲ್ಲ, ಸರಿಯಾದ ಆಯಾಮ. ಅದನ್ನ ಆಯಾಮವನ್ನ ಒದಗಿಸಿ ನೋಡಿ, ಹೀಗೀಗಿದೆ, ಇದನ್ನ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಜ್ಞಾನೋದಯ ಆಗಿದ್ದು ಶಂಕರರ ಪರಂಪರೆಯಿಂದ, ಶಂಕರಾಚಾರ್ಯರ ಒಂದು ಪರಂಪರೆಯಿಂದ. ಕುಲೋತ್ತೀರ್ಣ ಅಂತ ಕರಿತೀವಿ. ಏನ್ ಕುಲೋತ್ತೀರ್ಣ ಅಂದ್ರೆ, ಅನೇಕ ಹೆಣ್ಮಕ್ಳು ಈ ಜನ್ಮ ಆದ್ಮೇಲೆ ಮತ್ತೆ ಇನ್ನೊಂದ್ ಜನ್ಮ ಇದ್ರೆ ನಮಗೆ ಮತ್ತೆ ಹುಟ್ಟುತ್ತಾರೆ. ಕೆಲವೊಬ್ರು ಸ್ತ್ರೀ ಜನ್ಮದಲ್ಲಿ ಹುಟ್ಟಬೇಕು ಅಂತ ಕಾರಣ ಜನ್ಮರಾಗ್ತಾರೆ. ಅಂತ ಕಾರಣಿ ಜನ್ಮ ಆದಂತವಳು ಪಾರ್ವತಾದೇವಿ. ರಾಜಪುತ್ರಿಯಾಗಿ ಇಡೀ ಪರ್ವತಗಳಿಗೆ ಚಿರ ಯಶಸ್ಸನ್ನ ತಂದಂತವಳು. ಆಮೇಲೆ ಪತಿಗೃಹವಾದ ಕೈಲಾಸಕ್ಕೆ ಹೋಗಿ ಸೇರ್ಕೊಂಡು ಶಿವನ ಅರ್ಧಾಂಗಿ ಅಂತ ಅನ್ನಿಸ್ಕೊಂಡು ವಿಘ್ನೇಶ್ವರ ಕುಮಾರಸ್ವಾಮಿಗಳ ತಾಯಿಯಾಗಿ ಲೋಕಕ್ಕೆಲ್ಲ ಒಳ್ಳೇದ್ ಮಾಡ್ದಂತವಳು. ಅಂದ್ರೆ ಸತಿಯಾಗಿ ಹುಟ್ಟಿ ಮತ್ತೆ ಅವಳು ಹೆಣ್ಣಾಗಿ ಪಾರ್ವತಿಯಾಗಿ ಹುಟ್ಟಿ ತನ್ನ ಗಂಡನ ಮನೆಯನ್ನ ಸೇರಿದ್ದು. ಇಲ್ಲಿ ಪುನರ್ಜನ್ಮದ ವಿಚಾರ ಬಂತು ನಮಗೆ. ಹೆಣ್ಣಾಗೆ ಹುಟ್ಟಬೇಕು ಅಂತವಳು ಬಯಸಿ ಹೆಣ್ಣಾಗಿ ಹುಟ್ಟಿದ್ದು ತಾಯಿ. ಇಂದಿಗೂ ಕೂಡ ಶ್ರೀಶೈಲಗಿರಿಯ ಬಳಿ ಇರ್ತಕ್ಕಂಥ ಗಿರಿಜನರು ಏನ್ ಮಾಡ್ತಾರೆ, ಭ್ರಮರಾಂಬ ದೇವಿಯನ್ನ ನಮ್ಮ ಹೆಣ್ಮಗಳು ಅಂತ ಭಾವಿಸ್ತಾರೆ. ಯಾಕೆ? ಅಲ್ಲಿ ಹುಟ್ಟಿದ್ಲು ತಾಯಿ ಅಂತ ಅವ್ರ ನಂಬಿಕೆ. ಹಂಗಾಗಿ ತಾಯಿ ಭ್ರಮರಾಂಬ ನಮ್ಮನೆ ಹೆಣ್ಮಗಳು, ತವ್ರ ಮನೆ ಇದು ಆಕೆಗೆ ಅಂತ ಅಲ್ಲಿರೋ ಕಾಡಿನ ಜನರು ಭಾವಿಸ್ತಾರಂತೆ.
ಅದೇ ತರ ಕರ್ನಾಟಕದಲ್ಲಿರೋ ಜಂಗಮ ದೇವರು ಕೂಡ ಆಕೆಯನ್ನ ತಮ್ಮ ಹೆಣ್ಮಗಳು ಅಂತ ಕರೀತಾರೆ. ಇನ್ ಪಾಂಡ್ಯ ರಾಜರ ಕಥೆ ನಿಮ್ಮೆಲ್ರಿಗೂ ಗೊತ್ತು. ಮಧುರ ಮೀನಾಕ್ಷಿಯನ್ನ ನಮ್ಮನೆ ಹೆಣ್ಮಗಳು ಅಂತ ಕರೀತಾರೆ. ನರಸಿಂಹಸ್ವಾಮಿಯನ್ನು ವರಿಸಿದಂತಹ ಚೆಂಚು ಲಕ್ಷ್ಮಿ ಅಂದ್ರೆ ಬೇಡ ಜನಾಂಗದ ಹೆಣ್ಮಗಳು, ಆ ಬೇಡ್ರು ನಮ್ಮನೆ ಹೆಣ್ಮಕ್ಳು ಅಂತ ಅನ್ಕೊಂತಾರೆ. ಅಂದ್ರೆ ತಾಯಿ ಕುಲ ಬೇಕಾಗಿಲ್ಲ, ತಾಯಿಗೆ ಜಾತಿ ಧರ್ಮ ಬೇಕಾಗಿಲ್ಲ. ಬೇಡ್ರಾದ್ರೂ ಜಂಗಮರಾದ್ರೂ ಯಾವುದೇ ಜಾತಿ ಆದ್ರೂ ಕೂಡ ತಾಯಿಗ್ ಬೇಕಾಗಿದ್ದು ಏನು, ಲೋಕಕ್ಕೆ ಒಳ್ಳೇದಾಗ್ಬೇಕು, ವಂಶಕ್ಕೆ ಒಳ್ಳೇದಾಗ್ಬೇಕು ಅಂತಲ್ಲ. ಹಾಗಾಗಿ ತಮ್ಮ ತಮ್ಮ ಕುಲದವರು ತಾಯಿಯನ್ನ ಆರಾಧನೆ ಮಾಡ್ಕೊಂತ ಬಂದಿದ್ದಾರೆ. ಕುಲ ಅಂದ್ರೆ ವಂಶ ಅಂತ ಅರ್ಥ ಮಾಡ್ಕೋಬಾರ್ದು. ಕುಲೋತ್ತೀರ್ಣ ಅಂದ್ರೆ ಕುಲವನ್ನ ಉದ್ಧಾರ ಮಾಡಿದ್ಲು ಅಂತಲ್ಲ. ಜಾತಿ ಧರ್ಮ ಅನ್ನೋ ಭೇದ ಇಲ್ದೆ ಇಡೀ ಸಮಾಜವನ್ನ ತಾಯಿ ಉದ್ಧಾರ ಮಾಡಿದ್ಲು. ಮೇಲು ಕೀಳು ಅನ್ನೋದಿಲ್ಲ ಅಂತ ಅರ್ಥ ಆಗುತ್ತೆ. ಅದು ಧನ್ಯತೆ. ಅದಕ್ಕೆ ಆ ದೇವಿಯನ್ನ ಕುಲೋತ್ತೀರ್ಣಳು ಅಂತ ಕರಿತೀವಿ. ಇಂದ್ರಿಯ ಸಮೂಹದಲ್ಲಿ ವ್ಯಾಪಿಸಿರ್ತಕ್ಕಂಥವಳು ಅಂತ ಕರಿತೀವಿ. ಕುಲ ಅಂದ್ರೆ ಇಂದ್ರಿಯ. ಕಡೆ ಬಾರಿ ಕೂಡ ಹೇಳಿದ್ದೆ, ಕುಲ ಅಂದ್ರೆ ಇಂದ್ರಿಯ ಅಂತ ಅರ್ಥ ಮಾಡ್ಕೊಳ್ಳಿ. ಕಣ್ಣು, ಮೂಗು, ಬಾಯಿ, ನಾಲ್ಗೆ ಆಗಿರ್ಬೋದು ಅಥವಾ ಚರ್ಮ ಆಗಿರ್ಬೋದು, ಇದೆಲ್ಲ ಇಂದ್ರಿಯಗಳು. ತಾಯಿ ಯಾರು ನೀವು ಇಂದ್ರಿಯಗಳನ್ನ ಜಯಿಸ್ತಿರೋ ಅವ್ರಿಗೆಲ್ಲ ಸಾಕ್ಷಾತ್ಕಾರ ಕೊಡ್ತಕ್ಕಂಥ ಕುಲೋತ್ತೀರ್ಣೆ ಆಗ್ತಾರೆ. ಭಗಾರಾಧ್ಯ, ಭಗ ಅಂದ್ರೆ ಸೂರ್ಯ, ಸೂರ್ಯಮಂಡಲ ಮಧ್ಯಸ್ಥದಲ್ಲಿ ಇದ್ದಾಳೆ ತಾಯಿ ಅಂತ ಹೇಳ್ಬಿಡ್ತೀವಿ. ತೇಜೋ ರೂಪದಲ್ಲಿ ಸ್ವರ್ಣ ಗರ್ಭದಲ್ಲಾಗಿದ್ದಾಳೆ ಅಂತ. ಈ ಶ್ರೀಚಕ್ರದಲ್ಲಿ ಸೂರ್ಯಮಂಡಲದಲ್ಲಿ ಇರ್ತಕ್ಕಂಥ ದೇವಿಯನ್ನ ಭಗಾರಾಧ್ಯ ಅಂತ ಕರಿತೀವಿ. ಯಾವ ತಾಯಿಯನ್ನ? ಶ್ರೀಚಕ್ರದಲ್ಲಿರೋ ಸೂರ್ಯಮಂಡಲ, ಆ ಸೂರ್ಯಮಂಡಲದಲ್ಲಿರೋ ತಾಯಿಯನ್ನ ಭಗಾರಾಧ್ಯಳು ಅಂತ ಕರಿತೀವಿ. ಮಾಯಾ ಮೋಕ್ಷಪ್ರದಾದವಾದ 7 ನಗರಗಳಲ್ಲಿ ಒಂದು. ಆಗ್ಲೇ ಹೇಳಿದೀನಿ 7 ನಗರ. 7 ನಗರದಲ್ಲಿ ಮೋಕ್ಷ ಪ್ರಧಾನವಾಗಿರ್ತಕ್ಕಂಥ ನಗರವನ್ನ ನಾವು ಮಾಯಾನಗರ, ಮಾಯಾ ಆವರಣ ಅಂತ ಕರಿತೀವಿ. ವಿಷ್ಣು ಸೋದರಿಯನ್ನ ಯೋಗ ಮಾಯೆ ಅಂತ ಕೂಡ ಕರಿತೀವಿ. ಜಗನ್ಮಾತೆ ಮಧುಮತಿ ಅಂತ ಕರೀತಾರೆ, ನದಿ ಸ್ವರೂಪ. ಪಂಚಾಮೃತ ಅಭಿಷೇಕದಲ್ಲಿ ಜೇನುತುಪ್ಪಕ್ಕೂ ಕೂಡ ನಾವು ಸ್ಥಾನ ಕೊಟ್ಟಿದೀವಿ ಅಲ್ವಾ. ಪಂಚಾಮೃತ ಅಭಿಷೇಕ ಮಾಡ್ಬೇಕಾದ್ರೆ ಜೇನುತುಪ್ಪ ಮಾಡ್ತೀವಿ, ಅದು ಅಭಿಷೇಕದ ದ್ರವ. ಜೇನುತುಪ್ಪ, ಬಾಳೆಹಣ್ಣು, ಹಾಲು, ಮೊಸರು, ತುಪ್ಪ, ಮಧುರವಾದ ಪದಾರ್ಥಗಳ ಮಿಶ್ರಣವನ್ನ ದೇವ್ರಿಗೆ ನೈವೇದ್ಯ ಮಾಡಿ ಒಂದು ಅಭಿಷೇಕವನ್ನ ಮಾಡಿ ಅದನ್ನ ಪ್ರಸಾದ ರೂಪದ ಸ್ವೀಕರಿಸ್ತೀವಿ. ಮಧುರವಾಗಿರ್ತಕ್ಕಂಥವಳು ಅಂತ. ನದಿನೂ ಕೂಡ ಒಂದು ಬರುತ್ತೆ. ಅಂದ್ರೆ ಎಲ್ಲಿ ಬರುತ್ತೆ ಅದು ಅಂದ್ರೆ ಮಾಳವ ದೇಶದಲ್ಲಿ ಹುಟ್ಟಿ ಹರಿದು ಸಿಂಧೂ ನದಿ ಜೊತೆಗೆ ಸೇರ್ಕೊಂಡುತ್ತದೆ. ಮುಂದೆ ಸಿಂಧೂ ನದಿ ಗೊತ್ತಿರ್ಬೋದು. ಆ ನದಿಯ ಹೆಸರನ್ನು ಕೂಡ ನಾವು ಮಧುಮತಿ ಅಂತ ಕರಿತೀವಿ. ಇದಿನ್ನು ನಾವು ತಿಳ್ಕೋಬೇಕು ಅಂದ್ರೆ ಕೆಲವೊಬ್ರು ಸಾವಿತ್ರಿ, ಗಾಯತ್ರಿ, ಸೂರ್ಯ ಜ್ಯೋತಿ ಅಂತ ಯಾವ್ಯಾವ್ದೋ ರೀತಿಲಿ ಅಮ್ಮನವ್ರನ್ನ ಪೂಜೆ ಮಾಡ್ತಾರೆ. ಆದ್ರೆ ನಮಗ್ ಬೇಕಾಗಿರೋದು ಮಾಯಾ ರೂಪ, ಮಿಥ್ಯಾ ಜಗತ್ತು. ಈ ಜಗತ್ತು ಅನ್ನೋದು ಶಾಶ್ವತ ಅಲ್ಲ. ಇವತ್ ಭೂಕಂಪ ಆದ್ರೂ ಆಗ್ಬೋದು, ಪ್ರಳಯ ಆದ್ರೂ ಆಗ್ಬೋದು, ಸುನಾಮಿ ಆದ್ರೂ ಆಗ್ಬೋದು. ಆಗದೇ ಇಲ್ಲ ಅಂತ ಯಾರಾದ್ರೂ ಬರ್ಕೊಡ್ತಾರ? ಇವತ್ತಿಲ್ಲ ಅಂದ್ರೂ ನಾಳೆ ಆಗುತ್ತೆ, ಮುಂದೊಂದ್ ದಿನ ಆಗುತ್ತೆ ಅಂತ ನಮ್ಗೆ ಎಚ್ಚರಿಕೆ ಸಂದೇಶ ಕೊಡ್ತಾ ಇರ್ತಾರೆ. ಹಾಗಾಗಿ ಜಗತ್ತು ಅಂತಕ್ಕಂಥದ್ದು ಮಿಥ್ಯಾ. ದೇವಿಯ ಚಿತ್ರೂಪ ಅಂದ್ರೆ ಮಾಯಾ ರೂಪ. ಇದು ಮಾಯಾ ಅಂತಕ್ಕಂಥದ್ದು ಮೋಕ್ಷಪ್ರದವಾದ 7 ಕ್ಷೇತ್ರಗಳಲ್ಲಿ ಒಂದು. ಆಗ್ಲೇ ಆಯ್ತು. ಈ ಕ್ಷೇತ್ರ ಯಾವ್ಯಾವುದು? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರ, ವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ ಅದೊಂದು ಶ್ಲೋಕ. ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ಪುರಿ, ದ್ವಾರವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತ. ಈ 7 ಮೋಕ್ಷಪ್ರದವಾದ ಕ್ಷೇತ್ರಗಳಲ್ಲಿ ಈ ಮಾಯಾನಗರಿ, ಸರ್ ಅರ್ಥ ಆಗ್ಲಿಲ್ಲ ಸರ್ ಅಂತಾರೆ. ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಹರಿದ್ವಾರ ಅಂದ್ರೆ ಅರ್ಥ ಆಗೋಯ್ತು ಎಲ್ರಿಗೂ. ಈ ಹರಿದ್ವಾರವನ್ನ ನಾವು ಮಾಯಾನಗರಿ ಅಂತ ಕರಿತೀವಿ. ದೇವಿ ಹರಿದ್ವಾರ ಕ್ಷೇತ್ರದ ಅಧಿದೇವತೆ. ಮಹಾವಿಷ್ಣುವಿನ 4 ಶಕ್ತಿಗಳಲ್ಲಿ ಮಾಯಾಶಕ್ತಿ ಕೂಡ ಒಂದು. ಇನ್ ಮಿಕ್ಕಿದ್ದು ಲಕ್ಷ್ಮೀ ಜಯಾಕೀರ್ತಿ. ಲಕ್ಷ್ಮೀ ಜಯಾಕೀರ್ತಿ ಮಾಯಾ ವಿಷ್ಣುವಿನ ವೆರಿ ವೆರಿ ಸ್ಟ್ರಾಂಗೆಸ್ಟ್ ವೆಪನ್ ಅಂತ ಅನ್ಕೋಬಹುದು. ಇದ್ರಲ್ಲಿ ಮಾಯಾ ಅಂತಕ್ಕಂಥ ಶಕ್ತಿ ದೇವಿಗಿದೆ. ಭಗವತಿ ಮಧುಮತಿ ಅಂದ್ರೆ ಯೋಗದಲ್ಲಿ ತಾರಕಾವಸ್ಥೆ, ಬ್ರಹ್ಮಾನಂದ ಅನುಭವದ ಅವಸ್ಥೆ ಅಂತ ಕೂಡ ಕರಿತೀವಿ. ಅದು ಬ್ರಹ್ಮಾನಂದ ಒಂದು ಅನುಭವ ಮಾಡ್ಕೊಂತಕ್ಕಂಥ ಅವಸ್ಥೆ ಬರುತ್ತೆ ಯೋಗದಲ್ಲಿ. ಭಗವತಿ ಆ ಯೋಗವನ್ನ ವರಪ್ರಸಾದ ಕೊಡ್ತಾಳೆ. ಮಧುರ ಕ್ರಿಯಾರೂಪಳು. ಮಹಿ ಅಂತ ಕರೀತಾರೆ. ಮಹಾ ಅಂದ್ರೆ ಪೂಜೆ, ಮಹಿ ಅಂದ್ರೆ ಪೂಜೆಗೆ ಅರ್ಹಳಾಗಿರ್ತಕ್ಕಂಥವಳು ಅಂತ. ಅಂದ್ರೆ ಮಹಿ ಅಂತ ಯಾಕೆ ಕರಿತೀವಿ ಅಂದ್ರೆ ಭೂಮಿ ಮಾತೆಯನ್ನ ಮಹಿ ಅಂತ ಕರಿತೀವಿ. ಹಾಗಾಗಿ ದೇವಿ
ಈ ಭೂಮಿ ಮೇಲೆ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಪ್ರಾಣಿ ಪಕ್ಷಿ ಎಲ್ರಿಗೂ ಸ್ಥಾನ ಕೊಟ್ಟಿದ್ದಾಳೆ ತಾಯಿ. ಹಾಗಾಗಿ ಆಕೆಯನ್ನ ಆ ರೀತಿ ಕರಿತೀವಿ. ಗೊತ್ತಾಯ್ತಲ್ವಾ? ಹರಿದ್ವಾರ ಮೋಕ್ಷ ಕ್ಷೇತ್ರ ಅಥವಾ ಮಾಯಾನಗರಿ ಅಂತ ಕರಿತೀವಿ. ತುಂಬಾ ಜನ ಕೈಲಾಸದಲ್ಲಿ ಇದ್ದಾರೆ ಅಂತ ನಿಮ್ಮೆಲ್ರಿಗೂ ಗೊತ್ತು. ಯಾರು? 36 ಕೋಟಿ ಜನ ಇದ್ದಾರಂತೆ ಗಣ ಸಮೂಹದಲ್ಲಿ. ಶಿವನ ಪ್ರಮಥ ಗಣ ಅಂತ ಕೂಡ ಕರಿತೀವಿ ಅವರನ್ನ. ಕೈಲಾಸದಲ್ಲಿ ಅಷ್ಟು ಜನಗಳಿದ್ದಾರೆ ಶಿವಭಕ್ತರು. ಅನೇಕ ಗುಂಪು ಇವ್ರದ್ದು. ಕೆಲವರು ಜಟೆ ಅರ್ಧ ಚಂದ್ರಧಾರಿಗಳಾಗಿ ಬ್ರಹ್ಮಾನಂದವನ್ನ ಅನುಭವಿಸ್ತಾ ಇರ್ತಾರೆ. ಕೆಲವರು ಶಿವಂತರ ಅರ್ಧನಾರೀಶ್ವರ ರೂಪದಲ್ಲಿ ಶಿವನ ದ್ವಾರಪಾಲಕರಾಗಿರ್ತಾರೆ. ಕೆಲವರು ಶಸ್ತ್ರಧಾರಿಗಳಾಗಿ ದುಷ್ಟರನ್ನ ಸಂಹಾರ ಮಾಡ್ತಾ ಇರ್ತಾರೆ. ಇನ್ನೂ ಕೆಲವೊಬ್ರು ದೇವಿನ ಗುಷ್ಯಕರಿಂದ ಆರಾಧನೆ ಮಾಡ್ತಾ ಇರ್ತಾರೆ. ಗುಷ್ಯಕರು ಅಂದ್ರೆ ಯಕ್ಷ ಅಂತ ಕರಿಬಹುದು. ದೇವ ಜಾತಿಯಲ್ಲಿ ಯಕ್ಷ ಪಂಗಡ. ಈ ತರರು ಏನ್ ಮಾಡ್ತಾರೆ? ಕುಬೇರನ ಹತ್ರ ಇರ್ತಾರೆ. ದೇವಿ ಹತ್ರ ಇಟ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಶಿವನ ಪ್ರಥಮ ಗಣಾಧಿಪತಿಗಳು. ಯೋ ಗುರು ಸರ್ವದೇವಾನಾಂ ಯಾಕಾರಾಯ ನಮೋ ನಮಃ. ಯಾರು ಸಮಸ್ತ ದೇವತೆಗಳಿಗೆ ಗುರು ಅಂತಹ ಯಕಾರ ಸ್ವರೂಪಿ ಶಿವನನ್ನ ನಮಸ್ಕಾರ ಮಾಡ್ಬೇಕು ಅಂತ ಶಂಕರ ಭಗವತ್ಪಾದರು ಹೇಳ್ತಾರೆ. ಯಕಾರದ ಅರ್ಥ ಅಂದ್ರೆ ಯಮ ಪ್ರಳಯಕಾರಕ, ರುದ್ರ. ಯಕಾರ ಅಂದ್ರೆ ಶಿವ ಪ್ರಳಯಕಾರಕನೂ ಹೌದು, ಯಮ ಕೂಡ ಹೌದು, ರುದ್ರ ಕೂಡ ಹೌದು. ಇಂತಹ ಶಿವಪ್ರಿಯಳಾಗಿರ್ತಕ್ಕಂಥವಳನ್ನ ಗುರುಪ್ರಿಯಳು ಅಂತ ನಾವು ಕರೆಯೋದು. ನೋಡಿ, ನಿಜವಾದ ಪ್ರೇಮ ಅಂದ್ರೆ ಹೇಳ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಕೊಡುತ್ತಾ ಹೋಗೋದಂತೆ. ಪಡ್ಕೊಳೋದಲ್ಲ ಪ್ರೇಮ, ಕೊಡುತ್ತಾ ಹೋಗೋದು. ಹಂಗಂದ್ರೆ ಏನು? ಈಗ ನಿಮ್ ಮೇಲೆ ಪ್ರೇಮ ಇದೆ, ನನ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾನು ನಿಮ್ಗೆ ಕೊಡೋದು. ಅದು ದಾನನೋ ಪ್ರೀತಿನೋ ಪ್ರೇಮನೋ ಗೊತ್ತಿಲ್ಲ, ನೀವು ಕೊಡ್ತಾ ಹೋದ್ರೆ ಅದೇ ನಿಜವಾದ ಪ್ರೀತಿ. ಇಂತಹ ಪ್ರೇಮ ಇರೋದು ದೇವಿ ಸ್ವರೂಪದಲ್ಲಿ. ಅವಳು ಕೊಡ್ತಾ ಹೋಗ್ತಾಳೆ. ನೀವೇನ್ ವಾಪಸ್ ಕೊಡ್ತೀರಾ ಅಂತ ಏನ್ ಕೇಳಲ್ಲ ತಾಯಿ. ಅವಳಿಗೆ ನಾಮ ಪಾರಾಯಣ, ಸಹಸ್ರನಾಮ, ಅಷ್ಟೋತ್ರ, ನಿತ್ಯ ಪಾರಾಯಣ ಅಂದ್ರೆ ಬಹಳ ಪ್ರೀತಿ ತಾಯಿಗೆ. ನಿಮ್ ಬಾಯಿಂದ ನೀವು ಚೆನ್ನಾಗಿ ಹೇಳ್ತಿರೋ ಅಥವಾ ನಿಮ್ ವಾಯ್ಸ್ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅದು ಬೇಕಾಗಿಲ್ಲ ತಾಯಿಗೆ. ನಿಮ್ಮ ಸ್ವಂತ ಧ್ವನಿಯಿಂದ ಸಹಸ್ರನಾಮ, ಸ್ತೋತ್ರ, ಅಷ್ಟೋತ್ರಗಳನ್ನ ತಾಯಿ ಕೇಳಬೇಕು. ಅವಾಗ ಖುಷಿ ಆಗ್ಬಿಡ್ತಾಳೆ ತಾಯಿ. ಅದಕ್ಕೆ ಪ್ರತಿಯೊಬ್ಬರ ಕೈಲೂ ಹೇಳ್ಸೋದು. ನಾವು ಎಷ್ಟೇ ಜನ ಇದ್ರು ಕೂಡ ಶ್ಲೋಕ ಕ್ಲಾಸ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರ ಕೈಲೂ ಹೇಳಿ ತಿದ್ದಿಸೋದು. ಯಾಕೆ? ನೀವು ಸ್ವಂತವಾಗಿ ಹೇಳ್ಬೇಕು. ಅವಾಗ್ಲೇ ನಿಮ್ಮ ವಾಯ್ಸು ಅಥವಾ ನಿಮ್ಮ ಧ್ವನಿ, ನೀವು ಹೇಳೋ ಮಂತ್ರಕ್ಕೆ ತೂಕ ಬರೋದು, ಬೆಲೆ ಬರೋದು, ಅದು ಸಿದ್ಧಿ ಆಗೋದು, ಅದರಿಂದ 1% ಆದ್ರೂ ಪುಣ್ಯ ಸಿಗೋದು ಅಂತ. ನಂದಿ ವಿದ್ಯಾ ಸ್ವರೂಪಳು ಅಂತ ಕರಿತೀವಿ. ಅಂದ್ರೆ ನಂದಿ ವಿದ್ಯೆ, ಎಷ್ಟೊಂದು ವಿದ್ಯೆಯಲ್ಲಿ ನಂದಿ ವಿದ್ಯೆ ಕೂಡ ಒಂದು. ಅದು ಶಿವತತ್ವ ಅಂತ ಕರಿತೀವಿ. ನಂದಿಕೇಶ್ವರ ಉಪದೇಶದಂತ ಸಿದ್ಧಾಂತವನ್ನ ನಂದಿ ವಿದ್ಯಾ ಅಂತ ಕರಿತೀವಿ. ಆ ನಂದಿ ವಿದ್ಯಾ ತಾಯಿಗೆ ಗೊತ್ತು. ತಾಯಿಯ ಕೃಪಾ ಕಟಾಕ್ಷದಿಂದ ಅದನ್ನ ಸಾಧಿಸ್ಕೊಂಡ ಅಂತ ಹೇಳ್ತೀವಿ. ದೇವಿ ತಾಂಡವ ನೃತ್ಯ ಮಾಡ್ತಾಳೆ, ಅಥವಾ ನಟರಾಜನ ಮುಂದೆ ಶಿವನ ಅರ್ಧಾಂಗಿನಿಯಾಗಿದ್ದಾಳೆ. ತಾಂಡವ ಅಂದ್ರೆ ಈಶ್ವರ ಉಗ್ರನಾಗಿ ಮಾಡ್ತಕ್ಕಂಥ ನೃತ್ಯಕ್ಕೆ ತಾಂಡವ ನೃತ್ಯ ಅಂತ ಕರಿತೀವಿ. ಅದನ್ನ ಪುರುಷ ನೃತ್ಯ ಅಂತ ಕೂಡ ಕರೀತಾರೆ. ಸ್ತ್ರೀಯರ ನೃತ್ಯವನ್ನ ಲಾಸ್ಯ ನೃತ್ಯ ಅಂತ ಕರೀತಾರೆ. ಅರ್ಥ ಆಯ್ತಾ? ಅಂದ್ರೆ ಪುರುಷರು ನೃತ್ಯ ಮಾಡಿದ್ರೆ ತಾಂಡವ ನೃತ್ಯ, ಹೆಣ್ಮಕ್ಳು ನೃತ್ಯ ಮಾಡಿದ್ರೆ ಲಾಸ್ಯ ನೃತ್ಯ. ಶಿವ ನಟರಾಜನಾಗಿ ನೃತ್ಯ ಪ್ರಿಯನಾಗಿದ್ದಾಗ ದೇವಿ ನಟೇಶ್ವರಿಯಾಗಿ ಶಿವನ್ ಜೊತೆ ಹೆಜ್ಜೆ ಹಾಕ್ತಾಳೆ. ನಟರಾಜ ನಟೇಶ್ವರಿ, ಅವನು ಹೆಜ್ಜೆ ಹಾಕ್ಬೇಕಾದ್ರೆ ಅವನಿಗೆ ಸರಿ ಸಮಾನವಾಗಿ ತಾಯಿ ಕೂಡ ಹೆಜ್ಜೆ ಹಾಕ್ತಾಳೆ. ಹಾಗಾಗಿ ಇದನ್ನ ಶಿವತಾಂಡವ ನೃತ್ಯ ಅಂತ ಕರಿತೀವಿ. ಇನ್ನು ವಿಶೇಷವಾದ ವಿಚಾರ ಅಂದ್ರೆ ಸ್ವತಂತ್ರಳು ಆಕೆ, ಯಾರ ಅಧೀನಳು ಕೂಡ ಅಲ್ಲ. ಕೇವಲ ಭಕ್ತರಿಗೆ ಮಾತ್ರ ಅಧೀನ. ಕೆಲವೊಂದ್ಸಲ ಭಕ್ತರಿಗೆ ಮನಸ್ಸೋತು ಅಧೀನರಾಗ್ತಾರೆ. ಯಾರ ಸಹಾಯ ಇಲ್ಲದೆ ಸ್ವತಂತ್ರರಾಗಿ ಬೇಕಾದ್ರೆ ಸೃಷ್ಟಿ ಕಾರ್ಯ ಮಾಡೋಷ್ಟು ಆಕೆಗೆ ಇದೆ, ಶಕ್ತಿ ಇದೆ. ದಕ್ಷಿಣಾಮೂರ್ತಿ ರೂಪಿಣಿ ಅಂತ ಕರೀತೀರ. ದಕ್ಷಿಣಾಭಿಮುಖವಾಗಿ ಚಿನ್ಮುದ್ರೆಯಲ್ಲಿ ಮಹಾಮೌನದಿಂದ ಮಹಾಬೋಧೆ ಮಾಡಿದ ಪರಮಗುರು ಅಂದ್ರೆ ದಕ್ಷಿಣಾಮೂರ್ತಿ, ಅಂದ್ರೆ ಶಿವನ ಸ್ವರೂಪ. ಆತನಲ್ಲಿ ಲೀನವಾಗಿರುವ ಶಕ್ತಿನೇ ಸ್ವರೂಪಿಣಿ ಶಕ್ತಿ. ಸನಕಾದಿ ಸಮಾರಾಧ್ಯರು ಅಂದ್ರೆ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರು ಅಂತಕ್ಕಂಥ 4 ಮಂದಿ ಬ್ರಹ್ಮದೇವನ ಮಾನಸ ಪುತ್ರರು ಇರ್ತಾರೆ. ಈ ಕತೆ ಗೊತ್ತಿರ್ಬೋದು, ಬಟ್ ಗೊತ್ತಿಲ್ದಿರೋರು ಕೇಳಿಸ್ಕೊಳ್ಳಿ. ಯಾರು ಬ್ರಹ್ಮ ಮಾನಸ ಪುತ್ರರು? ಯಾರು? ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ. ಅವ್ರನ್ನ ಪ್ರಜಾ ಸೃಷ್ಟಿ ಮಾಡ್ಬೇಕು ಅಂತ ಬ್ರಹ್ಮದೇವ ಕೋರ್ತಾರೆ. ನೋಡಪ್ಪ, ನೀವೆಲ್ಲ ಮಕ್ಕಳು ಮಾನಸ ಪುತ್ರರಾಗಿ ಜನ್ಮ ತಾಳಿದ್ದೀರಾ, ನೀವು ಪ್ರಜಾ ಸೃಷ್ಟಿಗೋಸ್ಕರ ಏನಾದ್ರೂ ಒಳ್ಳೆ ಕೆಲಸ ಮಾಡಿ.
ಅವ್ರು ಒಪ್ಪಲ್ಲ, ನಿರಾಕರಿಸ್ಬಿಡ್ತಾರೆ. ನೋಡಪ್ಪ, ನಮಗೆ ಇದು ಬೇಡ, ನಮ್ಗೆ ಲೋಕ ಸೃಷ್ಟಿ ನಾವು ಮಾಡಲ್ಲ, ಮಹಾಮಾಯವಾದಂತಹ ಸಂಸಾರ ಬಂಧನ ನಮಗ್ ಬೇಡ. ನೀನು ಇಂಥ ಅಕಾರ್ಯವನ್ನ, ಒಳ್ಳೆ ಕಾರ್ಯನೇ, ಆದ್ರೆ ಇಂಥ ಸಂಸಾರದಲ್ಲಿ ನಮ್ಮನ್ನ ಸಿಗಾಕ್ಸ್ಕೊಳೋದು ಬೇಡ. ನಾವು ಜೀವನ್ ಮುಕ್ತರಾಗಿದ್ ಬಿಡ್ತೇವೆ, ನಮ್ಗೆ ಏನು ಬೇಡ. ಆಗ ಅವ್ರ ಮಾತು ಕೇಳ್ಬಿಟ್ಟು ಆಗ್ರಹಗೊಂಡ್ಬಿಡ್ತಾನೆ ಬ್ರಹ್ಮದೇವ. ನೀವು ನಾನ್ ಸೃಷ್ಟಿ ಮಾಡಿದವರಾಗಿ ನನ್ನ ಮಾತು ಕೇಳ್ತಾ ಇಲ್ಲ, ನೀವ್ ಯಾವಾಗ್ಲೂ ಕೂಡ ಬಾಲ್ಯವನ್ನು ಬಿಡದ ಬಾಲಕರಾಗಿ ಇರಿ ಅಂತ ಶಾಪ ಕೊಟ್ಬಿಡ್ತಾನೆ. ಎಷ್ಟೇ ವಯಸ್ಸಾದ್ರೂ ದೊಡ್ಡವರಾಗದೇ ಇಲ್ಲ ನೀವು, ಈ ಬಾಲ್ಯ ವ್ಯವಸ್ಥೆಯಲ್ಲಿ ಇದ್ದು ಬಿಡ್ತೀರ ನೀವು. 13-14 ವರ್ಷ ವಯಸ್ಸು ಅಷ್ಟೇ ನಿಮ್ಗೆ, ಅದ್ರ ಮೇಲೆ ನೀವು ಬೆಳೆಯಲ್ಲ. ಅವ್ರ ಆ ಶಾಪದಿಂದ ಬಹಳ ಸಂತೋಷರಾಗ್ತಾರ. ಎಂತ ಮಹಾಪ್ರಸಾದ ಸಿಕ್ತು ನಮಗೆ ಅಂತ ಅನ್ಕೊಂಡು ಕೌಪಿನಿಧಾರಿಗಳಾಗಿ ಕೇವಲ ಕಾವಿ ಬಟ್ಟೆಯನ್ನ ತೊಟ್ಕೊಂಡು ದಿಗಂಬರ ಅವಧೂತರಾಗಿದ್ದು 3 ಲೋಕಗಳನ್ನ ಸಂಚಾರ ಮಾಡ್ತಾ ಬ್ರಹ್ಮ ವಿಷ್ಣು ಮಹೇಶ್ವರರನ್ನ ಸಂದರ್ಶನ ಮಾಡ್ತಾ ಕೈವಲ್ಯ ಮುಕ್ತರಾಗಿ ಅವ್ರು ಮಾರ್ಪಡ್ತಾರೆ. ಇದೇ ಸನತ್ ಕುಮಾರರು ಅಥವಾ 4 ಜನ ಬ್ರಹ್ಮನ ಮಾನಸ ಪುತ್ರರು ವೈಕುಂಠದ ದ್ವಾರಪಾಲಕರಾದ ಜಯ ವಿಜಯರು ತಡೆಯಕ್ಕೆ ಬಂದಾಗ ನೀವು ರಾಕ್ಷಸರಾಗಿ ಹುಟ್ಟಿ ಅಂತ ಶಾಪ ಕೊಟ್ಟಿದ್ದು ಕೂಡ ನಿಮ್ಗೆ ನೆನ್ಪಿರ್ಬೋದು. ಅವರೇ ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಶಿಶುಪಾಲ, ದಂತವಕ್ತರಾಗಿ ಜನಿಸಿ ವಿಷ್ಣು ದ್ವೇಷಿಗಳು ಅಂತ ಪ್ರಸಿದ್ಧರಾಗಿ ವಿಷ್ಣುವಿನ ಅವತಾರದಿಂದ ಸಂಹರಿಸಲ್ಪಟ್ಟು ಶಾಪ ವಿಮುಕ್ತರಾಗ್ತಾರೆ. ಈ ಸನಕ, ಸನಂದ, ಸನತ್ ಕುಮಾರ, ಸನತ್ ಸುಜಾತರು ದೇವಿಯನ್ನ ಆರಾಧನೆ ಮಾಡ್ತಾರೆ. ಯಾಕಂದ್ರೆ ದೇವಿ ತತ್ವವನ್ನ ಸಾಕ್ಷಾತ್ಕೊಂಡು ಸಂಹಿತೆಗಳನ್ನು ರಚಿಸಿ ಪ್ರಸಿದ್ಧರಾಗ್ತಾರೆ. ಗುರು ಸ್ಥಾನದಲ್ಲಿ ಅವರು ಕೂಡ ಒಂದು ಸ್ಥಾನವನ್ನ ಪಡಿತಾರೆ. ಮಹಾಲಕ್ಷ್ಮಿ ಸಹಸ್ರನಾಮ ಇದೆಲ್ಲ ನಾವೇನ್ ಓದ್ತಾ ಇದೀವಿ, ಸನತ್ ಕುಮಾರ ಸಂಹಿತೆ ಇದೆಲ್ಲ ರಚಿಸ್ತವ್ರು ಅವರೇ. ಅಲ್ಲಿ ಓದ್ಬೇಕಾದ್ರೆ ಬರ್ಬೋದ್ರಿ, ಆಯ್ತಾ? ಪ್ರತಿ ಶ್ಲೋಕ ಓದ್ಬೇಕಾದ್ರೆ ಅದು ಯಾರು ಬರ್ದಿರೋದು ಅನ್ನೋ ವಿಚಾರ ನಿಮಗ್ ಬರುತ್ತೆ. ಆ ವಿಚಾರದಲ್ಲಿ ನೀವು ಸಹಸ್ರನಾಮ ಎಲ್ಲ ಓದ್ಬೇಕಾದ್ರೆ ಅಲ್ಲಿ ದೇವ್ಯ ಉವಾಚ, ಸನತ್ ಕುಮಾರ ಉವಾಚ ಅದೆಲ್ಲ ಸ್ಕಂದ ಪುರಾಣದಲ್ಲಿ ಬರ್ತಕ್ಕಂಥದ್ದು ಬೇರೆ ಬೇರೆ ಸಹಸ್ರನಾಮ ಸ್ತೋತ್ರಗಳು ಬರ್ತಾ ಹೋಗುತ್ತೆ. ಅವಾಗ ನೀವು ಸನತ್ ಕುಮಾರ ಉವಾಚದಲ್ಲಿ ಬರುತ್ತೆ ಯಾವ್ದು ಮಹಾಲಕ್ಷ್ಮಿ ಸ್ತೋತ್ರ, ಏನೋ ಪೂರ್ವಂ ಕೃತಯುಗೇ ಬ್ರಹ್ಮ ಭಗವಾನ್ ಸರ್ವಲೋಕ ಕೃತ ಸೃಷ್ಟಿಂ ನಾನಾ ವಿಧಾಂ ಕೃತ್ವ ಪಶ್ಚಾಚ್ಚಿ ತಾಂ ಉಪೇಹಿವಾನ್ ಅಂತ ಅದನ್ನ ರಚನೆ ಮಾಡಿರ್ತಕ್ಕಂಥವ್ರು ಯಾರು? ಇದೇ ಮುನಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸನಕಾದಿ ಸಮಾರಾಧ್ಯ ಅನ್ನೋ ನಾಮದ ಬಗ್ಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರು ದೇವಿಯನ್ನ ಉಪಾಸನೆ ಮಾಡಿದ್ರು, ಅವರಿಂದ ಕೂಡ ಪೂಜೆ ತಗೊಂಡಂತಹ ಮಹಾ ಮಹಿಮಳು ನೀವು ಅಂತ ಅರ್ಥ. ಭಗವತಿ ಉಪಾಸನೆಗೆ ವಿಶಿಷ್ಟವಾದ ಕ್ರಮ ಇದೆ. ತಾಯಿನ ಹೇಗೋ ಪೂಜೆ ಮಾಡಬಹುದು. ಶಕ್ತಿ ಉಪಾಸಕರು ಅಂತ ಕರಿತೀವಿ ತಾಯಿಯನ್ನ ಪೂಜೆ ಮಾಡಿದ್ರೆ. ಇದು ಶಾಕ್ತಾಗಮನದಲ್ಲಿ ಅಂದ್ರೆ ಯಾವ್ದ್ರಲ್ಲಿ ಇದೆ ಮೆನ್ಷನ್ ಇದ್ರ ಬಗ್ಗೆ ಯಾವ ತರ ಪೂಜೆ ಮಾಡ್ಬೇಕು ಅಂದ್ರೆ, ಶೈವಾಗಮದಲ್ಲಿ ಶಿವ ಪ್ರಧಾನ ಉಪಾಸ್ಯವಾದರೆ ಶಾಕ್ತಾಗಮದಲ್ಲಿ ಶಕ್ತಿಗೆ ಪ್ರಾಧಾನ್ಯವಾಗಿ ಕೊಟ್ಟಿರ್ತಾರೆ. ಇದನ್ನ ದೇವ್ಯಾಗಮ ಅಂತ ಕೂಡ ಕರೀತಾರೆ, ಅಥವಾ ಶಾಕ್ತ ತಂತ್ರ ಅಂತ ಕೂಡ ಕರೀತಾರೆ. ಇನ್ನೂ ಸಿಂಪಲ್ ಆಗಿ ಶ್ರೀ ವಿದ್ಯೋಪಾಸನೆ ಅಂತ ಕೂಡ ಕರೀತಾರೆ, ಅಥವಾ ಮಂತ್ರಶಾಸ್ತ್ರ ಅಂತ ಕರೀತಾರೆ. ನಾನು ಹೇಳ್ತಾ ಇರೋದು ತಾಯಿಯನ್ನ ಪೂಜೆ ಮಾಡೋ ವಿಧಿವಿಧಾನ, ಯಾವ್ಯಾವ ರೀತಿ ಪೂಜೆ ಮಾಡ್ತೀವಿ ನಾವು ಅಂತ. 64 ದೇವಿನ ವಿವಿಧ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಆದ್ರೆ ನೀವು ಯಾವುದೇ ರೀತಿಲಿ ಪೂಜೆ ಮಾಡಿದ್ರು ಕೂಡ ತಾಯಿ ನಿಮಗೆ ಒಲಿತಾಳೆ ಅನ್ನೋದನ್ನ ನಿಮ್ಗೆ ನೆನ್ಪಿರ್ಲಿ. ಶಿವನಿಗೆ 5 ಮುಖ, ದಕ್ಷಿಣಾಮೂರ್ತಿ ಅಂತ ಕರಿತೀವಲ್ಲ 5 ಮುಖ, ತತ್ಪುರುಷ, ಅಘೋರ, ಸದ್ಯೋಜಾತ, ವಾಮದೇವ, ಈಶಾನ. ಇವುಗಳಲ್ಲಿ ಅಘೋರ ರೂಪನ್ನ ಶಿವನ ದಕ್ಷಿಣ ಮುಖ ಅಂತ ಕರಿತೀವಿ. ಇದು ಕಪ್ಪು ಬಣ್ಣದಿಂದ ಕೂಡಿರುತ್ತೆ, ಹಾಗಾಗಿ ಆ ರೀತಿ ನಾವು ಕರಿತೀವಿ. ಧನ್ಯವಾದ.